ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಎಂದಿನಂತೆ ಇಂದಿನ ನಮ್ಮ ವಿಶೇಷ ಅತಿಥಿಗಳು. ಅವ್ರ ಬಗ್ಗೆ ಒಂದು ಚಿಕ್ಕದಾದಂತಹ ಪರಿಚಯ ಮಾಡಬೇಕು ಅಂತಂದ್ರೆ, ಸಾಮಾನ್ಯವಾಗಿ ಸಮಾಜದಲ್ಲಿ ಒಬ್ಬ ಹೆಣ್ಮಕ್ಕಳು ದಿಟ್ಟ ಹೆಜ್ಜೆಯನ್ನು ಇಡಬೇಕು, ನನ್ನದೇ ಆದಂತಹ ಒಂದು ಕ್ಷೇತ್ರವನ್ನ ಆವರಿಸಿಕೊಳ್ಬೇಕು ಅಥವಾ ಆ ಕ್ಷೇತ್ರದಲ್ಲಿ ಒಂದು ಕೆಲಸವನ್ನ ಮಾಡಬೇಕು ಅಂತಂದ್ರೆ ಸಾಕಷ್ಟು ಜನರ ಬೆಂಬಲ ಪ್ರೋತ್ಸಾಹ ಜೊತೆಗೆ ಆಕೆಯ ಮನಸ್ಸು ದೃಢವಾಗಿರಬೇಕು. ಆಗ ಮಾತ್ರ ತನ್ನದೇ ಆದಂತಹ ಒಂದು ಸಮಾಜ ಸ್ಥಾಪನೆ ಅಲ್ಲದೆ ತನ್ನದೇ ಆದಂತಹ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯತೆಗಳು ಇರುತ್ತೆ. ಹಾಗಾದರೆ ಕ್ಷೇತ್ರದ ಆಯ್ಕೆ ಹೇಗೆ ಸಾಧ್ಯ? ಹೌದು, ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ನಾವು ಕೆಲಸ ಮಾಡ್ಬೋದು ಅನ್ನೋದಕ್ಕೆ ಇವರೇ ನಿದರ್ಶನ ಅಂತ ಹೇಳ್ಬೋದು. ಕಾರಣ ಇಷ್ಟೇ, ಮಾತು ಬಹಳ ಕಡಿಮೆ, ಕೆಲಸ ಜಾಸ್ತಿ. ಈ ಒಂದು ಸಾಲಿದೆಯಲ್ಲ, ಇದು ಇವರಿಗೆ ನಿಜಕ್ಕೂ ಕೂಡ ಸೂಕ್ತ ಅಂತಲೇ ಹೇಳ್ಬೋದು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆ ಊರಿನ ಬಗೆಗಿನ ಅಭಿಮಾನ, ಅಲ್ಲೇ ಹುಟ್ಟಿ ಬೆಳೆದು ಆ ಊರಿಗೆ ನಾನೇನಾದರೂ ಒಂದು ವಿಶೇಷವಾದಂತಹ ಕೊಡುಗೆಯನ್ನು ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಮಾಜ ಸೇವೆಗೆ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಮಾತ್ರವಲ್ಲ, ಸಮಾಜ ಸೇವೆ ಅಂತಂದರೆ ನಾವೇನು ಅಂದ್ಕೊಳ್ತೀವಿ, ಅರೆ ಯಾರಿಗೋ ಒಂದಿಷ್ಟು ಏನೋ ಸೇವೆ ಮಾಡೋದು ಅಥವಾ ದಾನ ಮಾಡೋದು, ಅದೆಲ್ಲ ಒಂದು ಬದಿಯಾದರೆ ಇಲ್ಲಿ ವಿಶೇಷವಾಗಿ ಅಂಗವಿಕಲರಿಗೆ ಅಥವಾ ಅನಾಥ ಮಕ್ಕಳಿಗೆ, ವಿಕಲಚೇತನರಿಗೆ ಇನ್ನು ಯಾರ್ಯಾರು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಬಹುಮುಖ್ಯವಾಗಿ ಓದಬೇಕು ಅಂತ ಹೇಳಿ ಯಾರಿಗೆ ಆಸಕ್ತಿ ಇರುತ್ತೆ ಅವರಿಗೆ ಪುಸ್ತಕಗಳನ್ನು ಪರಿಚಯಿಸುವುದು. ಮಾತ್ರವಲ್ಲ, ಮೈಸೂರಿನಲ್ಲಿಯೇ ವಿಶೇಷವಾಗಿ 2017 ಜೂನ್ 4ನೇ ತಾರೀಕು ಒಂದು ದೊಡ್ಡ ಹಬ್ಬವನ್ನು ಮಾಡ್ತಾರೆ. ಇಡೀ ವಿಶ್ವವೇ ಮೈಸೂರಿನತ್ತ ತಿರುಗಿ ನೋಡಬೇಕು ಅಂತಹ ಒಂದು ಮೈಸೂರು ಲಿಟ್ರೇಚರ್ ಫೆಸ್ಟಿವಲ್ನ ಇವರು ಆಯೋಜನೆ ಮಾಡ್ತಾರೆ. ನಿರಂತರವಾಗಿ 9 ವರ್ಷಗಳು ಈ ಒಂದು ಉತ್ಸವವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಇನ್ನೇನು 10ನೇ ವರ್ಷ, ಆ ವರ್ಷವೂ ಕೂಡ ಬಹುದೊಡ್ಡ ಉತ್ಸವ ಮಾಡಬೇಕು. ಇದಕ್ಕೆ ಎಲ್ಲರ ಸಹಕಾರದೊಂದಿಗೆ ದೇಶ ವಿದೇಶಿಗರ ಸಾಹಿತಿಗಳು ಈ ಒಂದು ಉತ್ಸವವನ್ನು ತಿರುಗು ನೋಡಬೇಕು ಅನ್ನುವಂತಹ ಒಂದು ಮಹದಾಸೆಯನ್ನು ಹೊತ್ತು ನಿರಂತರವಾದಂತಹ ಕೆಲಸವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶುಭಾ ಸಂಜಯ್ ಅರಸ್ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ಮ್ಯಾಮ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ನಿಮ್ಮ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬೇಕು. ಅದಕ್ಕೂ ಮುಂಚಿತವಾಗಿ ಇವತ್ತು ಒಂದೊಳ್ಳೆ ಮಾತು ಏನಿದೆ ಅಂತ ಹೇಳಿ ನೋಡೋಣ. ವೀಕ್ಷಕರೇ, ಇದೀಗ ಒಂದೊಳ್ಳೆ ಮಾತು. ರಾಮಕೃಷ್ಣ ಪರಮಹಂಸರ ಸಾಲುಗಳು ಹೀಗಿದೆ: ಕತ್ತಲೆ ಇಲ್ಲದೆ ಇದ್ದಿದ್ದರೆ ಬೆಳಕಿನ ಮಹಿಮೆಯನ್ನ ತಿಳಿಯಲಾಗುತ್ತಿರಲಿಲ್ಲ. ಎಷ್ಟು ಅರ್ಥಪೂರ್ಣವಾದಂತಹ ಸಾಲು. ಬೆಳಕಾಗತ್ತೆ ಅಂತ ಹೇಳಿ ಕತ್ಲೆ ಹೆದರ್ಕೊಳ್ಳೋದಿಲ್ಲ, ಕತ್ಲೆ ಆಗತ್ತೆ ಅಂತ ಹೇಳಿ ಬೆಳಕು ಹೆದರ್ಕೊಳ್ಳೋದಿಲ್ಲ. ಆದರೆ ಎಲ್ಲವೂ ಕೂಡ ಅದರ ಮಹತ್ವವನ್ನು ನಾವು ಅರಿತು ಜೀವನದಲ್ಲಿ ಮುಂದೆ ಹೆಜ್ಜೆಯನ್ನು ಇಡಬೇಕು. ಆದರೆ ಕತ್ತಲೆಗೆ ಬೆಳಕಿನ ಅರಿವಿರಬೇಕು, ಬೆಳಕಿಗೆ ಕತ್ತಲೆಯ ಅರಿವಿರಬೇಕು. ಆ ದೃಷ್ಟಿಯಲ್ಲಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇದು ಇವತ್ತಿನ ಒಂದೊಳ್ಳೆ ಮಾತಾಗಿತ್ತು. ನಮ್ಮ ಜೊತೆ ಇರುವಂತಹ ಶುಭಾ ಸಂಜಯ್ ಅರಸ್, ಇವ್ರ ಜೊತೆ ನಾವು ಮಾತುಕತೆಯನ್ನು ಆರಂಭಿಸೋಣ. ಮ್ಯಾಮ್, ಎಲ್ರಿಗೂ ಕೂಡ ನಮ್ಮ ಊರಿನ ಬಗ್ಗೆ, ನಾವು ಹುಟ್ಟಿದಂತಹ ಒಂದು ಜಾಗದ ಬಗ್ಗೆ, ಮನೆಯ ಬಗ್ಗೆ, ತಂದೆ ತಾಯಿ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಇರುತ್ತೆ. ಅದೇ ತರಹ ನಿಮಗೂ ಕೂಡ ಒಂದು ಮಹತ್ವದ ಅನುಭೂತಿ ಇದೆ. ಇದ್ರ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ತಿಳಿಸ್ಬೋದಾ? ಸೊ ನೀವೇ ಹೇಳ್ದಂಗೆ ನಾನು ಮಾತು ಕಮ್ಮಿ, ಯಾವಾಗಲೂ ಕೆಲಸ ಜಾಸ್ತಿ. ಅದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಸೊ ನಮ್ಮ ಮಂಕುತಿಮ್ಮ ಹೇಳಿರೋ ಥರ ಒಂದು ಕಗ್ಗ ಹೇಳಬೇಕು ಅಂದರೆ, ಇಳೆಯಿಂದ
ಮೊಳಕೆ ಯೊಗದೆಂಬ ಆ ಟೈಮಲ್ಲಿ ಅಂದರೆ ಇಳೆಯಿಂದ ಒಂದು ಮೊಳಕೆ ಹೊಡಿಬೇಕಾದ್ರೆ ಟಮಟೆಗಳಿಲ್ಲ. ಹೌದು. ಅದೇ ಥರ ಹಣ್ಣುಗಳು ಫಲ ಫಲ ಅದು ಕೊಡ್ಬೇಕು, ರೈಪ್ ಆಗ್ಬಿಟ್ಟು ಇದು ಮಾಡಬೇಕಾದ್ರೆ ಯಾವ ತುತ್ತೂರಿಗಳು ಇರಲ್ಲ. ನಿಜ. ಬೆಳಕನೀವ ಸೂರ್ಯ ಚಂದ್ರರದೊಂದೂ ಸದ್ದಿಲ್ಲ. ಹೌದು. ಜೊತೆಗೆ ಹೇಳ್ತಾರೆ ಹೊಲಿ ತುಟಿ ನಿನ್ನ ಮಂಕುತಿಮ್ಮ, ಕೆಲಸನ ಜಾಸ್ತಿ ಮಾಡುವಂತ. ಸೊ ನಾನು ಯಾವಾಗಲೂ ಅದನ್ನೇ ಪರಿಪಾಲಿಸ್ತಾ ಬಂದಿರೋದು. ನನ್ನ ಊರು ನನ್ನ ಹೆಮ್ಮೆ, ಅದು ಯಾವಾಗಲೂ. ಜೊತೆಗೆ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ನಮ್ಮ ಊರು ಇದು, ನಾವು ನಮ್ಮ ಊರಿಗೆ ಕೊಡುಗೆಯಾಗಿ ಏನಾದರೂ ಕೊಡಬೇಕು. ಯಾಕಂದರೆ ಎಷ್ಟೊಂದು ನಾವು ಪಡ್ಕೋತಾನೇ ಇರ್ತೀವಿ ಯಾವಾಗಲೂ ಅಂತ. ಸೊ ಇದೇ ಥರ ನಡೀತಾ ನಾನು ಮೈಸೂರಿಗೆ ಜಾಸ್ತಿ ಬರೋಕ್ಕೆ ಅಂದರೆ ಇಲ್ಲೇ ಹುಟ್ಟಿದ್ದು, ಇಲ್ಲೇ ಮೈಸೂರಲ್ಲೇ ಬೆಳೆದಿದ್ದು. ಕಾಲೇಜೆಲ್ಲ ಮುಗಿದು ಮದುವೆ ಆಗಿ ನಂತರ ಬೇರೆ ಊರಿಗೆ ಹೋಗಿದ್ದು. 2010ನೇ ಇಸ್ವಿಯಲ್ಲಿ ಜಾಸ್ತಿ ಮೈಸೂರಿಗೆ ಬರೋಕ್ಕೆ ಶುರು ಮಾಡಿದ್ವಿ ವಾಪಸ್ಸು. ಆವಾಗ ನನಗನ್ಸಿದ್ದು ಇಲ್ಲಿ ಬಂದಿರೋ ಟೈಮಲ್ಲಿ ಎಷ್ಟೊಂದು ಕಾಲನ ನಾನು ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ದೀನಿ ಅಂದಾಗ ಅನಿಸಿದ್ದು ನನ್ನದೇ ಆದ ಒಂದು ಗುಂಪನ್ನ ಕಟ್ಟಬೇಕು, ನನಗೆ ಇಂಟ್ರೆಸ್ಟ್ ಇರುವಂಥ ಒಂದು ಗುಂಪು ಅಂತ. ಆವಾಗ ಎಷ್ಟೊಂದು ಯೋಚನೆಗಳು ಬಂದಾಗ ಇದು ಬೇಡ ಇದು ಬೇಕು ಅದೆಲ್ಲ ಆಗಿ ಕಡೆಗೆ ನಾನು ಮುಂದೆ ಬಂದು ನಿಂತಿದ್ದು. ಸೊ ಅಲ್ಲಿಂದ ಶುರುವಾಗಿದ್ದು. ಆ್ಯಂಡ್ ಆ ಟೈಮಲ್ಲಿ ಈ ಬುಕ್ ಕ್ಲಬ್ ಅನ್ನೋದನ್ನ ಯಾರು ಕೇಳಿರಲಿಲ್ಲ ಅಂತ ಹೇಳೋಕ್ಕಾಗಲ್ಲ, ಜಾಸ್ತಿ ಪ್ರಚಲಿತವಾಗಿರಲಿಲ್ಲ. ಸೊ ನಾ ಬುಕ್ ಕ್ಲಬ್ ಅಂತ ಶುರು ಮಾಡಿದಾಗ ಸ್ವಲ್ಪ ನನಗೂ ಒಂದು ಮನಸ್ಸಿನಲ್ಲಿ ಒಂದು ಕಸಿವಿಸಿ ಇತ್ತು, ಹೇಗೆ ಇದು ಮಾಡ್ತಾರೆ ಆಕ್ಸೆಪ್ಟ್ ಮಾಡ್ತಾರೆ ಅಂತ. ನಾನೇನು ಇದನ್ನ ಪಬ್ಲಿಕ್ ಆಗಿ ಮಾಡಬೇಕು ಅಂತ ಏನು ಅನ್ಕೊಳ್ಳಿಲ್ಲ. ನಾನು ಬಂದಾಗ ಹೋದಾಗ ನಾನು ಮೀಟ್ ಮಾಡುವಾಗ ಈ ಜನಗಳು ನನ್ನ ಈ ಒಂದು ಗುಂಪು ನಾವು ಬುಕ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಶುರು ಮಾಡಿದ್ದು. ಅದನ್ನ ನಾವು ಅನೌನ್ಸ್ ಮಾಡಿದ ತಕ್ಷಣ ಆ ರೆಸ್ಪಾನ್ಸ್ ಯಾವ ರೀತಿ ಇತ್ತು ಅಂದರೆ, ನಾನು ಇನ್ನೂ ಒಂದು ತಿಂಗಳು ಆಗಕ್ಕಿಲ್ಲ ಅಷ್ಟೊತ್ತಿಗೆ ನಾನು ಇನ್ನೊಂದು ಬುಕ್ ಕ್ಲಬ್ನ ಶುರು ಮಾಡಿ, ಮಕ್ಕಳಿಗೆ ಬುಕ್ ಕ್ಲಬ್ ಶುರು ಮಾಡಿ, ಕನ್ನಡ ಓದುಗರ ಒಕ್ಕೂಟ ಅಂತ ಶುರು ಮಾಡಿ ಆ ಥರ ಮುಂದುವರ್ಕೊಂಡು ಹೋಯ್ತು ಇದು. ಅಂದ್ರೆ 2010ರಲ್ಲಿ ಈ ರೀತಿ ಒಂದು ಕ್ಲಬ್ ಮಾಡ್ತೀರಿ ತಾವು. ಇಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಈ ಒಂದು ಕ್ಲಬ್ನ ಮಾಡಿದಾಗ ನಿಮಗೆ ಒಳ್ಳೆಯ ರೆಸ್ಪಾನ್ಸ್ ಬಂತು ಅಂತ ಹೇಳ್ತೀರಿ. ಈ ಪುಸ್ತಕದ ಅರಿವು ನೀವು ಹೇಗೆ ಮೂಡಿಸ್ತಾ ಬಂದ್ರಿ? ಅಂದ್ರೆ ಓದಬೇಕು ಅಥವಾ ಓದಿನಲ್ಲಿ ನೀವು ವಿಶೇಷವಾದಂತಹ ಆಸಕ್ತಿಯನ್ನ ಹೊಂದಬೇಕು ಅಂತ ಹೇಳಿ ಹೇಗೆ ತಿಳಿಸ್ಕೊಡ್ತಾ ಬಂದ್ರಿ? ನನ್ನ ಸುತ್ತಮುತ್ತ ಇದ್ದವರು ಟು ಬಿಗಿನ್ ವಿತ್ ಎಲ್ಲರೂ ಪುಸ್ತಕ ಓದುವಂತ ಜನಗಳೇ ಫಸ್ಟ್. ನನ್ನ ಸುತ್ತಮುತ್ತ ಇದ್ದವ್ರನ್ನ ನಾನು ಕರೆದಿದ್ದು. ಸೊ ನಾನು ಅವತ್ತಿಂದ ಇವತ್ವರೆಗೂ ಬೈ ಮೆಂಬರ್ಶಿಪ್ ಓನ್ಲಿ ಅಂತಾನೆ ಇಟ್ಕೊಂಡಿರೋದು. ಓಕೆ, ಬೈ ಇನ್ವೈಟ್ ಓನ್ಲಿ ಮೆಂಬರ್ಶಿಪ್. ಸೊ ನಾವು ಯಾರನ್ನ ಕರಿತೀವಿ, ಯಾಕಂದರೆ ಎಲ್ಲರೂ ಅಲ್ಲಿ ಬಂದು ಏನು ಮಾಡ್ತಾರೆ ಅಂತ ನೋಡೋಕ್ಕಿಂತ ಮನೆಯಲ್ಲಿ ಕೂತು ಓದಿ ಇಲ್ಲಿ ಬಂದಾಗ ಅವ್ರಿಗೆ ಅದರಿಂದ ಪ್ರಯೋಜನ ಇರಬೇಕು. ಮತ್ತು ಅವರು ಬಂದು ಅಲ್ಲಿ ಪುಸ್ತಕದ ಮೇಲೆ ಮಾತಾಡಿದಾಗ ಇಲ್ಲಿ ಇರೋ ನಮ್ಮ ಗುಂಪಿನವ್ರಿಗೂ ಒಂದು ಅದರಿಂದ ಉಪಯೋಗ ಆಗೋಂಥದ್ದು ಇರಬೇಕು. ಆ ರೀತಿ ಯೋಚನೆ ಮಾಡಿ ನಾನೇನು ಮಾಡಿದೆ, ಫಸ್ಟು ಇಂಟ್ರೆಸ್ಟ್ ಇರೋರನ್ನ ಕರೆದಾದ್ಮೇಲೆ ಅದು ಹಾಗೇ ಸ್ಪ್ರೆಡ್ ಆಗ್ತಾ ಹೋಯ್ತು. ಈ ಥರದ್ದು ಒಂದಿದೆ ಅಂತ. ಸೊ ಅದು ಏನಿದೆ ಅಂತ ಕುತೂಹಲಕ್ಕೆ ಬರೋರು ನನ್ನ ಅಪ್ರೋಚ್ ಮಾಡಿದಾಗಲೇ ನಾನು ಹೇಳಿದೆ, ನೀವು ಬರಬೇಕು ಅಂದರೆ ನಿಮಗೆ ಓದಿನ ಬಗ್ಗೆ ನಿಮಗೆ ಒಲವಿರಬೇಕು. ಹೌದು. ಆಮೇಲೆ ನೀವು ಕೂತು ಓದಿ ಬರಬೇಕು. ಅದ್ರ ಜೊತೆಗೆ ಪುಸ್ತಕನ ಕೊಂಡ್ಕೊಳ್ಳೋಕ್ಕೆ ನಿಮಗೆ ಇಂಟ್ರೆಸ್ಟ್ ಇರಬೇಕು. ಇಲ್ಲಾಂದ್ರೆ ಎಷ್ಟೊಂದು ಸಲ ನಾನು ಕೊಡ್ತೀನಿ, ಅದೆಲ್ಲ ಬೇರೆ ವಿಷಯ. ಸೊ ಇದೆಲ್ಲನೂ ಹೇಳ್ತಾ ಬಂದಾಗ ಈ ಫಸ್ಟು ಪುಸ್ತಕ ಅಂತ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಹತ್ರ ಬಂದರೆ, ಆಮೇಲೆ ಅದೇನು ಅಂತ ಬಂದವರು, ಸ್ವಲ್ಪ ಮಟ್ಟಿಗೆ ಓದ್ತಾ ಇದ್ದವರು, ಆ ಥರದವರು ಹೆಚ್ಚುತ್ತಾ ಹೋದರು. ಆ ಓದಿನ ಗುಂಪು ಬೆಳೀತಾ ಹೋಯಿತು. ಓಕೆ, ಈಗ ಓದಿನ ಗುಂಪು ಬೆಳೀತಾ ಹೋಗುತ್ತೆ. ಇದಕ್ಕೆ ಪೂರಕವಾಗಿ ನಿಮ್ಮ ಪೋಷಕರ ಸಹಕಾರ ಹೇಗಿದೆ? ಯಾಕೆಂತಂದ್ರೆ ನಾವು ಏನೇ ಮಾಡಬೇಕು ಅಂತಂದ್ರೆ ಮನೇಲಿ ಒಂದು ಸಪೋರ್ಟ್ ಇರಲೇಬೇಕು. ನಿಮ್ಮ ಪೋಷಕರ ಬಗ್ಗೆ ನಮಗೆ ತಿಳಿಸಿ. ಹಾಗೆ ಸೊ ನಾನು ಹುಟ್ಟುತ್ತಾನೆ ನಮ್ಮ ಮನೆಯಲ್ಲಿ ಈ ಪುಸ್ತಕದ ವಾತಾವರಣ ತುಂಬಾನೇ ಇತ್ತು. ಯಾಕಂದ್ರೆ ನಮ್ಮ ದೊಡ್ಡ ತಾತ ಅವರು ಚದುರಂಗ ಅಂತ ಅದು ಎಲ್ರಿಗೂ ಗೊತ್ತಿರೋರೆ. ಅವ್ರ ಮನೇಲಿ ರೈಟರ್ ಇದ್ದಾಗ ಅವ್ರ ವಿಷಯ ನಡೀತಾನೆ ಇರ್ತಾ ಇತ್ತು ಯಾವಾಗ್ಲೂ. ಅದು ಒಂದು. ಮತ್ತೆ ನಮ್ಮ ಚಿಕ್ಕ ತಾತ ಬಂದು ವೈಸ್ ಚಾನ್ಸಲರ್ ಆಗಿದ್ರು ಮೈಸೂರು ಯೂನಿವರ್ಸಿಟಿಯಲ್ಲಿ. ಸೊ ಅವಾಗ ನಮ್ಮ ಮುತ್ತಜ್ಜಿ ಎಲ್ಲ ಇದ್ದಿದ್ರಿಂದ ನಾವು ಜಾಸ್ತಿ ಆ ಮನೆಯಲ್ಲೇ ಬೆಳೆದಿದ್ದು. ಸೊ ಆ ಪುಸ್ತಕ, ಎಜುಕೇಶನ್, ಆಮೇಲೆ ಅಲ್ಲಿ ಲೈಬ್ರರಿಗಳು ಅದೆಲ್ಲ ನಮ್ಮ
ಜೀವನದ ಅಂದ್ರೆ ದಿನಾಗ್ಲೂ ನಡೀತಾ ಇದ್ದಂತ ಸಂಗತಿಗಳಿವೆ. ಆಮೇಲೆ ಪ್ರೊಫೆಸರ್ಸ್ ಬರ್ತಾ ಇದ್ರು, ಆಮೇಲೆ ಅಲ್ಲಿ ನಡೀತಾ ಇದ್ದ ಡಿಸ್ಕಷನ್ಸೇ ಆ ಥರದ್ದು. ಏನಂದ್ರೆ ಈ ಪುಸ್ತಕದ ಮೇಲೆ, ಸಾಹಿತಿಗಳ ಮೇಲೆ ಆ ಥರದ್ದೆಲ್ಲ ತುಂಬಾ ನಡೀತಾ ಇತ್ತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕ್ರೆಡಿಟ್ ಗೋಸ್ ಟು ನಮ್ಮ ತಂದೆ. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ನಮ್ಗೆ ಪ್ರತಿ ಹಬ್ಬಕ್ಕೂ ಹೊಸ ಬಟ್ಟೆ ತಕ್ಕೊಡ್ತಾ ಇದ್ರಲ್ಲ, ಆವಾಗ ಬಟ್ಟೆ ಜೊತೆಯಲ್ಲಿ ನಮ್ಗೆ ಒಂದು ಪುಸ್ತಕನ ತಕ್ಕೊಂಡು ಕೊಡ್ತಾ ಇದ್ರು. ಅದು ಎಂತ ಪುಸ್ತಕ ಆದ್ರೂ ಆಗಿರ್ಬೋದು, ಅವ್ರು ಸೆಲೆಕ್ಟ್ ಮಾಡ್ತಾ ಇದ್ರು. ಅವ್ರು ಹೋಮ್ವರ್ಕ್ ಯಾವಾಗ್ಲೂ ನಡೀತಾ ಇತ್ತು. ಸೊ ನಮ್ಮ ತಂದೆ ಏನ್ ಮಾಡ್ತಾ ಇದ್ರು ಅಂದ್ರೆ ಆ ಬಟ್ಟೆ ಜೊತೆ ಪುಸ್ತಕ ಕೊಟ್ಟಾಗ ಆ ಬಟ್ಟೆ ಹಾಕೊಳಕ್ ಮುಂಚೆ ನಾವು ಆ ಪುಸ್ತಕವನ್ನ ಓದಿ ಅದರ ಕತೆ ಅಥವಾ ಅದ್ರಲ್ಲಿ ನಮ್ಗೆ ಏನ್ ಅರ್ಥ ಆಯ್ತು ಅನ್ನೋದನ್ನ ನಮ್ಮ ತಂದೆಗೆ ನಾವು ಹೇಳಲೇಬೇಕಾಗಿತ್ತು. ಒಂದೊಂದ್ಸಲ ನಮ್ಮ ತಂದೆ ಇಲ್ಲದಿದ್ರೆ ನಮ್ದು ಜಾಯಿಂಟ್ ಫ್ಯಾಮಿಲಿ, ಚಿಕ್ಕಪ್ಪಂದಿರು, ತಾತ, ಅಜ್ಜಿ ಎಲ್ಲರೂ ಒಟ್ಟಿಗೆ ನಾವು ಬೆಳೆದಿದ್ದು, ತಾತಂಗೆ ಹೇಳ್ಬೇಕಾಗಿತ್ತು. ಸೊ ಈ ಓದು ಮತ್ತೆ ಈ ಎಜುಕೇಶನ್ ಅನ್ನೋದು ನಮ್ಗೆ ಚಿಕ್ಕದ್ರಿಂದ ಬಂದ್ಬಿಟ್ಟಿದೆ. ತಂದೆ ತಾಯಿ ಹೆಸರನ್ನ? ನಮ್ಮ ತಂದೆ ಹೆಸರು ಸೋಮರಾಜ್ ಅರಸ್ ಅಂತ, ಅವ್ರಿಲ್ಲ ಇವಾಗ. ನಮ್ಮ ತಾಯಿ ರಾಜೇಶ್ವರಿ ಅಂತ. ಅಂದ್ರೆ ನೋಡಿ, ಒಬ್ಬ ತಂದೆಯಾಗಿ ಅವರು ಪುಸ್ತಕ ಪ್ರೀತಿಯನ್ನ ನಿಮ್ಮಲ್ಲಿ ಹೇಗೆ ಬಿತ್ತಿದ್ದಾರೆ ಅಂತಂದ್ರೆ, ನಿಮ್ಮ ಜೀವನದಲ್ಲಿ ಅದೊಂದು ಒಂದು ಭಾಗವಾದರೂ ಕೂಡ ಆ ಪುಸ್ತಕದ ಪ್ರೀತಿಯ ಜೊತೆಗೆ ಒಂದು ಸಂಸ್ಕಾರವನ್ನ ಹೇಳ್ಕೊಟ್ಟಿದ್ದಾರೆ. ಅಥವಾ ಈ ಓದನ್ನ 4 ಜನಕ್ಕೆ ನೀವು ಹಂಚಬೇಕು, ತಿಳಿಸ್ಬೇಕು, ಪುಸ್ತಕದ ಅಭಿರುಚಿಯನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ. ಮತ್ತೆ ನಾವೀಗ ಚಾರಿಟೇಬಲ್ ಟ್ರಸ್ಟ್ಗೆ ಬರೋಣ. ಸೊ ಅಲ್ಲಿ ನೀವು ಮಕ್ಕಳಿಗೆ, ಮಹಿಳೆಯರಿಗೆ ಮತ್ತೆ ಕಾಲೇಜು ವಿದ್ಯಾರ್ಥಿಗಳಿಗೆ ಪುಸ್ತಕದ ಪ್ರೀತಿಯನ್ನ ಹಂಚ್ತಾ ಇದ್ದೀರಿ. ಅವರು ಅದನ್ನ ಹೇಗೆ ಸ್ವೀಕರಿಸ್ತಾರೆ ಹಾಗಾದ್ರೆ? ಸೊ ಇವಾಗ ಏನಾಗುತ್ತೆ ಅಂದ್ರೆ ಪ್ರತಿ ತಿಂಗಳು ಬುಕ್ ಕ್ಲಬ್ ಮೀಟಿಂಗ್ ಇದ್ದೇ ಇರುತ್ತೆ. ಆಮೇಲೆ ನಾನು ಇವಾಗ ಆಗ್ಲೇ ಹೇಳ್ದಂಗೆ ಬುಕ್ ಕ್ಲಬ್ಗಳನ್ನ ಮಹಿಳೆಯರಿಗೆ ಮಾತ್ರ ನಡೆಸೋದು. ಅದು ಏನಕ್ಕೆ ಹಾಗಾಯ್ತು ಅಂತ ಗೊತ್ತಿಲ್ಲ, ಅದು ಹಾಗಾಗೋಯ್ತು ಅಷ್ಟೇ. ಇವ್ರಿಗೆ ಮಾಡಬೇಕು, ಅವ್ರಿಗೆ ಮಾಡಬಾರ್ದು ಆ ಥರ ಏನು ಅನ್ಕೊಂಡಿರ್ಲಿಲ್ಲ. ಬಟ್ ಅದ್ರ ಪಾಡಿಗೆ ಅದು ಹೆಂಗಸರಿಗೆ ಅಂತಾನೆ ಆಯ್ತು. ಇದ್ರ ಜೊತೆಗೆ ಕಾಲೇಜ್ ಸ್ಟೂಡೆಂಟ್ಸ್ಗೂ ಇದೆ. ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲೂ ಅಷ್ಟೇ, ಅವರು ಎಜುಕೇಶನ್ ಮುಗಿದು ಕೆಲ್ಸಕ್ಕೆ ಸೇರ್ಕೊಂಡ ತಕ್ಷಣ ಅವ್ರನ್ನ ಬುಕ್ ಕ್ಲಬ್ ಇಂದ ತೆಗ್ದಾಕ್ಬಿಡ್ತೀನಿ. ಆಯ್ತಾ? ಸೊ ಎಲ್ಲ ಬುಕ್ ಕ್ಲಬ್ಗಳಲ್ಲೂ ನಾನು ಏನ್ ಮಾಡ್ತೀನಿ ಅಂದ್ರೆ ಬುಕ್ನ ಡಿಸೈಡ್ ಮಾಡ್ತೀನಿ. ಡಿಸೈಡ್ ಮಾಡೋಕ್ಕೆ ಸ್ವಲ್ಪ ನಮ್ಮ ಬುಕ್ ಕ್ಲಬ್ ಮೆಂಬರ್ಸು ಇದ್ದಾರೆ, ಅವ್ರುಗಳು ಹೆಲ್ಪ್ ಮಾಡ್ತಾರೆ. ಬಟ್ ಮೇನ್ಲಿ ನಾನು ಇರ್ತೀನಿ. ಆ ಡಿಸೈಡ್ ಮಾಡುವಾಗ ಅದಕ್ಕೆ ತುಂಬಾ ಕ್ರೈಟೀರಿಯಾ ಇಟ್ಕೊಂಡಿದ್ದೀನಿ. ಅದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ಐ ಮೂವ್ ಕಾಂಟಿನೆಂಟ್ಸ್. ಬರೀ ಇಂಡಿಯನ್ ಬುಕ್ಸ್ ಓದಬಾರ್ದು, ಎಲ್ಲಾ ಕಾಂಟಿನೆಂಟ್. ಒಂದ್ಸಲ ಆಫ್ರಿಕನ್ ತಗೊಂಡ್ರೆ, ಒಂದ್ಸಲ ಏಷ್ಯಾ ತಗೊಂಡ್ರೆ, ಆ ಥರ ಕಾಂಟಿನೆಂಟ್ ಮೂವ್ ಮಾಡ್ತೀನಿ. ಅದಾದ ಮೇಲಿಂದ ಜಾನರ್ಗಳನ್ನ ಮೂವ್ ಮಾಡ್ತೀನಿ. ವೈಲ್ಡ್ ಲೈಫ್ ಇದ್ರೆ ನೆಕ್ಸ್ಟ್ ಮಂತ್ ಬಯೋಗ್ರಫಿ ಇರುತ್ತೆ, ಆಟೋಬಯೋಗ್ರಫಿ ಇರುತ್ತೆ. ಅದಾದ ಮೇಲಿಂದ ಫಿಕ್ಷನ್, ನಾನ್ ಫಿಕ್ಷನ್, ಈ ತರ ಚೇಂಜ್ ಮಾಡ್ತಾನೆ ಇರ್ತೀನಿ. ಸೊ ಇಲ್ಲಿ ಅವ್ರು ಬಂದು ಓದಿದಾಗ ಸುಮ್ಮನೆ ಒಂದು ಬಂದ್ವಿ, ನಾನು ಬುಕ್ ಕ್ಲಬ್ ಅಲ್ಲಿ ಇದ್ದೆ, ಅಲ್ಲಿ ಏನೋ ಓದಿದೆ, ಅದಲ್ಲ ಇಂಪಾರ್ಟೆಂಟ್. ಏನಂದ್ರೆ ಅವ್ರಿಗೆ ಎಲ್ಲದರ ಪರಿಚಯ ಆಗಬೇಕು, ಓದಬೇಕು, ಓದಿದ್ದನ್ನ ಡಿಸ್ಕಸ್ ಮಾಡೋ ಮೈಂಡ್ ಕ್ರಿಯೇಟ್ ಆಗಬೇಕು. ಕೆಲವ್ರಿಗೆ ಅದು ಇನ್ಬಾರ್ನ್ ಇರುತ್ತೆ, ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಬಟ್ ಕೆಲವ್ರಿಗೆ ಬಂದಿರಲ್ಲ ಅದು. ಸೊ ಅದನ್ನ ಇಲ್ಲಿ ಬಂದು ಕಲ್ತ್ಕೋತಾರೆ. ಆಮೇಲೆ ಇವ್ರಿಗೆ ಯಾರಿಗೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಆದಷ್ಟು ನಾನು ಸ್ವಲ್ಪ ಎಜುಕೇಶನ್ ರಿಲೇಟೆಡ್ ಅದ್ರ ಜೊತೆಗೆ ಅವ್ರದ್ದು ಸಬ್ಜೆಕ್ಟ್ಗಳು ಏನಿದೆ ನೋಡಿಕೊಂಡು ಅದ್ರದ್ದು ಯಾವ್ದಾದ್ರು ಬುಕ್ ಇದೆಯಾ ಅಂತ ಹುಡುಕ್ತಾನೇ ಇರ್ತೀನಿ. ಸೊ ಮೈ ಮೈಂಡ್ ಇಸ್ ಕಾನ್ಸ್ಟೆಂಟ್ಲಿ ವರ್ಕಿಂಗ್. ಇದು ಒಂದಿನದಲ್ಲಿ ಆಗೋಂಥ ಕೆಲಸ ಅಲ್ಲ. ಸೊ ಈಗ ಒಂದು ಕೆಮಿಸ್ಟ್ರಿ, ಇವಾಗ ವೆನ್ ವಿ ಡೈ ಅಂತ ಇವರು ನೋಬೆಲ್ ಪ್ರೈಸ್ ವಿನ್ನರ್ ವೆಂಕಿ ರಾಮಕೃಷ್ಣನ್ ಅವ್ರನ್ನ ಈ ಜಾನ್ವರಿ 2025 ಅಲ್ಲಿ ಜಾನ್ವರಿ 8 ಕರೆದಿದ್ವಿ. ಸೊ ಅವ್ರದ್ದು ಸಬ್ಜೆಕ್ಟ್ ಏನು ಅಂತ ತಿಳ್ಕೊಂಡು ನಾನು ಅವ್ರನ್ನ ಬುಕ್ ಡಿಸ್ಕಷನ್ ಇದ್ದಿದ್ದೀನಿ, ಅಂದ್ರೆ ಅವ್ರದ್ದು ಬುಕ್ ರಿಲೀಸ್ ಮೈಸೂರಲ್ಲಿ ಮಾಡಿದೆ. ಅವತ್ತು ನಾನು ಏನ್ ಮಾಡಿದೆ ಅಂದ್ರೆ ಆ ಡಿಪಾರ್ಟ್ಮೆಂಟ್ಗಳಿಗೆ ಹೇಳಿದೆ, ಇಂಥ ಇವ್ರು ಬರ್ತಾ ಇದ್ದಾರೆ ನೊಬೆಲ್. ಸೊ ಅಷ್ಟು ಜನ ಸ್ಟೂಡೆಂಟ್ಸು ಬಂದ್ರು. ನಮ್ಮ ಬುಕ್ ಕ್ಲಬ್ ಮೆಂಬರ್ಸ್ ಎಸ್, ಅವ್ರು ವಾಲಂಟಿಯರು ಮಾಡ್ತಾ ಇದ್ರು, ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರು, ಎಲ್ಲ ನೋಡ್ಕೋತಾ ಇದ್ರು. ಅದಲ್ಲದೇನುವೆ ನಾನು ಬರೀ ಮೆಂಬರ್ಸ್ ಆಗಿದ್ರೆ ಅವ್ರಿಗೆ ಮಾತ್ರ ಅವಕಾಶ ಅಲ್ಲ. ಅವ್ರು ಬಂದಿದ್ದಾರೆ ಅಂದ್ರೆ ಈಗ ನೊಬೆಲ್ ಪ್ರೈಸ್ ವಿನ್ನರ್ಗಳು ಮೈಸೂರಿಗೆ ದಿನ ಬರಲ್ಲ. ನಿಜ, ಬೇರೆ ಊರ ವಿಷಯ ನಾ ಮಾತಾಡ್ತಾ ಇಲ್ಲ, ಮೈಸೂರಿಗೆ. ಸೊ ನಾವು ಕರೆದಿರುವಾಗ ಅದು ಮೈಸೂರಿಗೆ ಅದು ಉಪಯೋಗ ಆಗ್ಬೇಕು. ಸೊ ಆ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದಾಗ ಅಲ್ಲಿ ಸ್ಟೂಡೆಂಟ್ಸ್ ಬಂದು ಆ ವಾತಾವರಣನೇ ಬೇರೆ ಇರುತ್ತೆ. ಸೊ ನಾನು ಯಾವಾಗ್ಲೂ ಐ ಕೀಪ್ ಥಿಂಕಿಂಗ್, ಒಬ್ರನ್ನ ಕರೆದು ಒಂದು ಪ್ರೋಗ್ರಾಮ್ ಮಾಡಿದಾಗ ಎಷ್ಟು ಜನಕ್ಕೆ ಬೆನಿಫಿಟ್ ಆಗುತ್ತೆ, ನಮ್ಮ ಬುಕ್ ಕ್ಲಬ್ ಸದಸ್ಯರಿಗೆ ಅದು ಇನ್ನೂ ಹೆಚ್ಚಿಗೆ, ಅಂದ್ರೆ ನಮ್ಮ ಜೊತೆ ತಿಂಗಳು ಹೆಜ್ಜೆ ಹಾಕ್ತಾ ಇರ್ತಾರೆ, ಅವ್ರಿಗೆ ಇನ್ಯಾವ ತರ ಬೆನಿಫಿಟ್ ಆಗಬೇಕು ಅಂತ ನಾನು ಕಾನ್ಸ್ಟೆಂಟ್ ಆಗಿ ಐ ಕೀಪ್ ವರ್ಕಿಂಗ್ ಅಂಡ್ ಐ ಮೇಕ್ ದ
ಅವ್ರಿಗೆ ಅದು ಬೆನಿಫಿಟ್ ಹೇಗಾಗಬೇಕು ಅಂತ ಮಾಡ್ತಾರೆ. ಅಂದ್ರೆ ನೀವು ಹೇಳೋ ಪ್ರಕಾರ ಈಗ ಪುಸ್ತಕದ ಸಂಪಾದಕರನ್ನೇ ಕರೆದ್ಬಿಟ್ಟು ಅವ್ರ ಜೊತೆ ಅವರು ಬರೆದಿರುವಂತಹ ಪುಸ್ತಕದ ವಿಚಾರಗಳನ್ನ ತಿಳಿಸುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಸೊ ಇದನ್ನ ಹೇಗೆ ತಗೊಳ್ತಾರೆ, ಹೇಗೆ ಸ್ವೀಕರಿಸ್ತಾರೆ? ಯಾಕೆಂದ್ರೆ ಕೆಲವರಿಗೆ ಕೆಲವ್ದು ಇಷ್ಟ ಆಗಲ್ಲ, ಕೆಲವರಿಗೆ ಕೆಲವ್ದು ಇಷ್ಟ ಆಗತ್ತೆ. ಚಾಯ್ಸ್ ಇದೆ ಅಲ್ಲ, ಇವತ್ತು ನಮಗೆ ಆಪ್ಷನ್ಸ್ ಜಾಸ್ತಿ ಇದೆ. ಸೊ ನಾನು ಫಸ್ಟ್ ಥಿಂಗ್, ಈಗ ನಾನು ನಿಂತಿರೋ ಸ್ಥಾನದಲ್ಲಿ ನಾನು ಯಾರಿಗೂ ಭೇದ ಭಾವ ಅನ್ನೋದು ಮಾಡೋದೇ ಇಲ್ಲ, ಮಾಡಂಗೂ ಇಲ್ಲ, ಬಟ್ ಮಾಡೋದು ಇಲ್ಲ. ಸೊ ನನಗೆ ಎಲ್ಲರೂ ಒಂದೇ ತರ ಕಾಣ್ತಾ ಇರ್ತಾರೆ. ಸೊ ನಾನು ಸೆಲೆಕ್ಟ್ ಮಾಡಬೇಕಾದ್ರೂ ಅದನ್ನೇ ಯೋಚನೆ ಮಾಡೋದು. ಇವಾಗ ವೆಂಕಿ ರಾಮಕೃಷ್ಣನ್ ಬರ್ತಾ ಇದ್ದಾರೆ ಅಂದ್ರೆ ಯಾರಿಗಿಷ್ಟ ಆಗತ್ತೆ ಯಾರಿಗಿಷ್ಟ ಆಗಲ್ಲ ಅಂತ ನಾನು ನೋಡಲ್ಲ. ಅದರಿಂದ ಎಷ್ಟು ಉಪಯೋಗ ಇದೆ, ಅದರಿಂದ ತಿಳ್ಕೊಳಕ್ ಏನಿದೆ ಅಂತ. ಸೊ ಅವ್ರು ಬಂದಿದ್ದಾಗ ಸುಮ್ಮನೆ ಹೇಳ್ಬೇಕು ಅಂದ್ರೆ ಶಿವಮೊಗ್ಗದಿಂದ, ಬೆಂಗಳೂರಿಂದ ಎಲ್ಲರೂ ಬಂದು ಅಲ್ಲಿ ಕೂತು, ಡಾಕ್ಟರ್ಸ್ಗಳು, ಸ್ಟೂಡೆಂಟ್ಸ್ಗಳು ಎಲ್ಲರೂ ಬಂದು ಕೂತು ಅವ್ರ ಮಾತನ್ನ ಕೇಳಿದ್ದಾರೆ. ಆಮೇಲೆ ಒಂದು ಡಾಕ್ಟರ್ ಭುವನೇಶ್ವರಿಂದ ಬಂದಿದ್ದ, ಒರಿಸ್ಸಾದಿಂದ. ಅವ್ನು ಫೋನ್ ಮಾಡಿ, ನಾನು ನೋಡ್ತಾನೇ ಇರ್ತೀನಿ ಅವ್ರನ್ನ, ನನ್ನ ಲೈಫಲ್ಲಿ ಅವ್ರನ್ನ ಮೀಟ್ ಮಾಡಬೇಕು ಅನ್ನೋದೇ ಒಂದು ಡ್ರೀಮ್. ಅವ್ರ ಕೆಲಸನೇ ಅವನು ಮಾಡ್ತಾ ಇದ್ದಾನೆ, ಅದೇ ಸೇಮ್ ರಿಸರ್ಚ್ ಫೀಲ್ಡಲ್ಲಿ. ಸೊ ಯಾರಿಗೋ ಇಷ್ಟ ಆಗತ್ತೆ, ಯಾರಿಗೋ ಇಷ್ಟ ಆಗಲ್ಲ, ಅದು ನಾವು ಮನ್ಸಿಗೆ ತಗೋಬಾರ್ದು. ಒಬ್ರು ಕರಿತಾ ಇದೀವಿ, ಅವ್ರು ಬರ್ತಾ ಇದಾರೆ ಒಪ್ಕೊಳ್ಳೋಕೆ ಅಂದ್ರೆ ಅದರಿಂದ ಎಷ್ಟು ಉಪಯೋಗ ಮಾಡ್ಕೋಬಹುದು ನಾವು, ಅದನ್ನ ಮಾತ್ರ ನಾನು ಒತ್ತು ಕೊಡೋದು. ಓಕೆ, ಈ ರೀತಿ ಕೆಲಸ ಮಾಡ್ಕೊಂಡು ಬರ್ತಾ ಇದೊಂದೊಂದು ಕ್ಲಬ್ ಮಾಡ್ಕೊಂಡಿದ್ದೀರಿ, ಸರಿ. ಅದ್ರ ಜೊತೆಗೆ ಸಮಾಜದಲ್ಲಿ ಇರುವಂತಹ ಈಗ ಅನಾಥ ಮಕ್ಕಳಿಗೆ ಅವರಿಗೂ ಕೂಡ ಒಂದು ಪುಸ್ತಕ ಪ್ರೀತಿಯನ್ನು ತಾವು ಹಂಚುವಂತಹ ಕೆಲಸ ಮಾಡ್ತಿದ್ದೀರಿ. ಸಾಮಾನ್ಯವಾಗಿ ನಾವು ಅದನ್ನು ಸೆಲೆಕ್ಟ್ ಮಾಡೋದೇ ತುಂಬ ಕಷ್ಟ. ಯಾಕೆ ಅಂತಂದರೆ ಮೈಸೂರಾಗಿರ್ಬೋದು, ಬೆಂಗಳೂರಾಗಿರ್ಬೋದು, ಬೇರೆ ಬೇರೆ ಪ್ರದೇಶಗಳಾಗಿರ್ಬೋದು, ಬೇರೆ ಬೇರೆ ಜಿಲ್ಲೆ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಎಲ್ಲೇ ಇರಲಿ ನಾವು ಅನಾಥ ಮಕ್ಕಳು ಅಂತ ಹೇಳಿ ನಾವು ಅವ್ರನ್ನ ಹುಡುಕೋದೇ ಕಷ್ಟ. ಅಂತಹ ಮಕ್ಕಳಿಗೂ ಕೂಡ ತಾವು ಒಂದು ಪುಸ್ತಕದಲ್ಲಿರುವಂತಹ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ತಿಳಿಸ್ಕೊಡ್ತೀರಿ ಅಂತ ಹೇಳಿ ನಾವು ಕೇಳಿದ್ದೇವೆ. ಹೇಗೆ ಸಾಧ್ಯ ಇದು? ಅದೇ ನಾ ಹೇಳಿದ್ನಲ್ವಾ, ಬುಕ್ ಕ್ಲಬ್ ಅಂತ ನಾನು ಶುರು ಮಾಡಿದಾಗ ಯೋಚನೆ ಮಾಡ್ಕೊಂಡಿದ್ದೆ ಇದೆಲ್ಲನೂ. ಅಫ್ಕೋರ್ಸ್ ಶುರು ಮಾಡಿದಾಗ ನಾನು ಇಷ್ಟು ದೊಡ್ಡದಾಗಿ ಮಾಡಬೇಕು ಅಂತ ಯೋಚನೆ ಮಾಡಿರಲಿಲ್ಲ. ಇಟ್ ವಾಸ್ ಅ ನ್ಯಾಚುರಲ್ ಪ್ರಾಸೆಸ್, ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಯಿತು. ಸೊ ಮಕ್ಕಳಿಗೆ ನಾನು ಈ ಅನಾಥಾಶ್ರಮದ ಮಕ್ಕಳಿಗೆ ಕತೆ ಹೇಳಬೇಕಾದ್ರೆ ಅದನ್ನ ಏನು ಮಾಡ್ತೀನಿ ಅಂದರೆ ಸ್ಟೋರಿಗಳನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಅಥವಾ ನಮ್ಮ ಬುಕ್ ಕ್ಲಬ್ಬಲ್ಲೂ ಎಷ್ಟೊಂದು ಜನ ಗೊತ್ತಿರುತ್ತಲ್ಲ, ಅವ್ರಿಗೆ ಯಾವುದೋ ಒಂದು ಕತೆಗಳನ್ನ ಓದ್ತಾ ಇರ್ಬೇಕಾದ್ರೆ ಎಲ್ಲೋ ಇಷ್ಟ ಆಗಿರುತ್ತೆ, ಅದನ್ನ ಅವರು ನನಗೆ ಹೇಳ್ತಾರೆ, ಮ್ಯಾಮ್ ಈ ಕತೆ ನೋಡಿ ಅಥವಾ ಶುಭ ನೋಡು ಈ ಕತೆ ಅಂತ ಹೇಳ್ತಾರೆ. ಆವಾಗ ನಾನು ಏನು ಮಾಡ್ತೀನಿ, ಆ ಕತೆಯನ್ನ ನಾನು ಕೂತು ಓದಿ ಅದು 2-3 ದಿನ ನನ್ನ ತಲೆಯಲ್ಲಿ ಓಡುತ್ತೆ. ಇವಾಗ ನಾನು ಮುಂದಿನ ವರ್ಷಕ್ಕೆ ಏನ್ ಕತೆ ಬೇಕು ಅಂತ ಈಗಾಗಲೇ ನನ್ನಲ್ಲಿ ರೆಡಿ ಆಗ್ಬಿಟ್ಟಿದೆ, ಆಯ್ತಾ. ಸೊ ಇದು ಅದೇ ಹೇಳಿದ್ನಲ್ವಾ, ನಾನು ಈಗ ಯೋಚನೆ ಮಾಡಿ ನಾಡಿದ್ದು ಹೋಗಿ ಹೇಳುವಂತ ಕತೆ ಅಲ್ಲ ಇದು. ಸೊ ಯೋಚನೆ ಮಾಡಿ ಅವ್ರು ಕೊಟ್ಟಿರೋ ಕತೆನ ನಾನು ಏನ್ ಮಾಡ್ತೀನಿ, ಅದರಲ್ಲಿರೋ ಎಮೋಷನಲ್ ಆಸ್ಪೆಕ್ಟ್ಸ್ನೆಲ್ಲ ತೆಗೆದಾಕ್ತೀನಿ. ಅಂದ್ರೆ ಅಪ್ಪ ಅಮ್ಮ ಅಥವಾ ಅಲ್ಲಿ ಇನ್ನೇನೋ ಇರುತ್ತೆ, ಅಂದ್ರೆ ಮದುವೆಗಳು, ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ತೆಗೆದು ಅವರು ಇರುವ ವಾತಾವರಣನ ಹೇಗೆ ಅವರು ಪ್ರೀತಿಸ್ಬೇಕು, ಆಮೇಲೆ ಅವ್ರಿಗೆ ಸಿಕ್ಕಿರೋ ಅಂತ ಒಂದು ಅದೃಷ್ಟ. ಯಾಕಂದ್ರೆ ಎಷ್ಟೊಂದು ಜನ ಮಕ್ಕಳು ಬೀದಿ ಪಾಲಾಗ್ಬಿಟ್ಟಿರ್ತಾರೆ, ಬಟ್ ಈ ಮಕ್ಕಳು ಈ ಅನಾಥಾಶ್ರಮದಲ್ಲಿ ಇರೋದ್ರಿಂದ ಅವ್ರನ್ನ ನೋಡ್ಕೊಳಕ್ ಯಾರೋ ಇರ್ತಾರೆ, ಅವ್ರನ್ನ ಹೇಗ್ ಪ್ರೀತಿ ಮಾಡಬೇಕು ಅದನ್ನೆಲ್ಲ ಆ ಕಥೆಯಲ್ಲಿ ಅಳವಡಿಸ್ತಾ ಬರ್ತೀನಿ. ಸೊ ನಾನ್ ಸ್ಟೋರಿ, ನಂದು ಬುಕ್ಗಳು ಯಾವ್ದು ಪಬ್ಲಿಷ್ ಆಗಿಲ್ದೇ ಇರ್ಬೋದು, ಬಟ್ ಈ ತರ ತಿಂಗಳು ಕಥೆನ 2010ನೇ ವರ್ಷದಿಂದ ಪ್ರತಿ ತಿಂಗಳು ಮಾಡ್ಕೊಂಡ್ ಬಂದಿದ್ದೀನಿ. ಅಂಡ್ ಯಾವ ತಿಂಗಳು ಮಿಸ್ ಮಾಡೋದೇ ಇಲ್ಲ, ಪ್ರತಿ ತಿಂಗಳು ಇದು ನಡೀತಾ ಇರುತ್ತೆ. ಸೊ ಈ ಕಥೆನ ನಾನೇ ಕೂತ್ಕೊಂಡು ಬದಲಾವಣೆಗಳನ್ನ ಮಾಡಿ ಆ ಮಕ್ಳಿಗೆ ಹೇಳಿದಾಗ ಅವರಲ್ಲಾಗ ಪರಿಣಾಮನ ನಾನು ಏನ್ ಮಾಡ್ತೀನಿ, ಅವ್ರು ಹೋಗ್ತಾರಲ್ವಾ ಸ್ಕೂಲ್ಗಳಿಗೆ, ಅಲ್ಲಿಗೆ ಯಾವಾಗ್ಲೂ ಅವ್ರು ಇವಾಗ ಒಂದು ಮಗು ಈಗ ಬಂತು ಅಂದ್ರೆ 1 ವರ್ಷ ಅಥವಾ 2 ವರ್ಷ ನನ್ನ ಹತ್ರ ಎಲ್ಲರದು ಇದಿರುತ್ತೆ, ಡಾಕ್ಯುಮೆಂಟ್ ಇದೆ, ಯಾರ್ಯಾರ್ದು ಯಾವ್ಯಾವ ಸೇರಿದ್ದಾರೆ ಅಂತೆಲ್ಲ. ಆ ಡೇಟ್ಗಳನ್ನ ಇಟ್ಕೊಂಡು ಆ ಸ್ಕೂಲ್ಗಳಿಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟು ಅವ್ರಿಗೇನು ನಾನು ಹೋಗ್ಬಿಟ್ಟು ನಾನು ಏನು ಇದು ಮಾಡಲ್ಲ, ಅಲ್ಲಿ ಹೋಗಿ ಅವ್ರದ್ದು ಹೇಗೆ ಇತ್ತು ಮೂಮೆಂಟ್ಗಳು, ಯಾವ ಥರ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗಿದೆ ಅದನ್ನು ನೋಡ್ತಾ ಇರ್ತೀನಿ. ಆ್ಯಂಡ್ ದೆನ್ ವೆನ್ ಐ ಕಮ್ ಬ್ಯಾಕ್ ಯೋಚನೆ ನಡೆಯುತ್ತೆ, ಆ ಮಕ್ಕಳಿಗೆ ಇನ್ಯಾವ ಥರ ನಾನು ಚೇಂಜಸ್ ತಂದರೆ ಇನ್ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅದನ್ನು ಮಾಡ್ತಾ ಇರ್ತೀನಿ. ಓಕೆ, ಇದು ಅನಾಥ ಮಕ್ಕಳಿಗೆ ನೀವು ಹೇಳ್ಕೊಡುವಂತಹ ಒಂದು ಪ್ರಯತ್ನ ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ಇದರಲ್ಲಿ ಎಮೋಷನಲಿ ಯಾವುದೇ ರೀತಿ ಕಥೆನಲ್ಲಿ ಇರುವಂತಹ ವಿಚಾರಗಳನ್ನ ಕಟ್ ಮಾಡ್ತೀರಿ, ಅಪ್ಪ ಅಮ್ಮನ ವಿಚಾರ, ಇನ್ನು ಆಮೇಲೆ ಎಜುಕೇಶನ್ ಇಂಪಾರ್ಟೆಂಟ್ ಹೇಗಿರುತ್ತೆ, ಅದು ಎಜುಕೇಶನ್ ಅನ್ನೋದು ಅವರಲ್ಲಿ ಯಾವ ರೀತಿ
ಮೈಂಡ್ ಸೆಟ್ ಅಲ್ಲಿ ಅದು ವರ್ಕ್ ಆಗಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಮೇನ್ಲಿ ದಟ್ ಎಮೋಷನ್ಸ್ ತೆಗೆದಾಕ್ಬಿಟ್ಟು ಎಜುಕೇಶನ್ ಮತ್ತೆ ಅವ್ರಿರೋ ಎನ್ವೈರನ್ಮೆಂಟ್, ಇದೆರಡು ಆ ಪರಿಸರ, ಅದನ್ನ ಎರಡನ್ನ ಮಾಡ್ತಾ ಬಂದ್ಬಿಟ್ರೆ ಆ ಡ್ರಾಸ್ಟಿಕ್ ಚೇಂಜ್ ಶುರು ಒಂದು ಬದಲಾವಣೆ ತರುವಂತಹ ಪ್ರಯತ್ನ ಮಾಡ್ತಾ ಇದ್ರಿ. ಇದು ಒಂದು ಬದಿಯಾದ್ರೆ, ಇನ್ನು ವಿಶೇಷವಾಗಿ ಈ ವಿಕಲಚೇತನರು ಅಂದ್ರೆ ಅಂಗವಿಕಲರಿಗೆ ಇದು ಹೇಳ್ಕೊಡೋದು ಬಹಳ ಕಷ್ಟ. ನಾವೇನೋ ಕುತ್ಕೊಂಡು ಆರಾಮಾಗಿ ಮಾತಾಡ್ಬೋದು ಅಥವಾ ನಿಮ್ಮ ಹತ್ರ ಕೇಳ್ಬೋದು, ಆದ್ರೆ ಇದಕ್ಕೆ ಅಷ್ಟೇ ಸಾಮರ್ಥ್ಯ ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹೇಗೆ ಹೇಳ್ಕೊಡ್ತೀರಿ ಅಂತವರಿಗೆ? ಸೊ ಇದು ಪ್ರತಿ ತಿಂಗಳು ಅದು ಹೇಳಿದೆ ಅಲ್ಲ, ಎಲ್ಲಾ ಬುಕ್ ಕ್ಲಬ್ ಎಲ್ಲಾ ಮಂತು ನಡೆಯುತ್ತೆ. ಇದು ಇಲ್ಲಿ ನನ್ನ ಜೊತೆ ಶುಭಾಮಣಿ ಮತ್ತೆ ಉಷಾ ಮತ್ತೆ ಶಾಲಿನಿ ಮತ್ತೆ ಪ್ಯಾಮೆಲಾ, ಪೃಥ್ವಿ ಅನ್ನೋರು ಯಾವಾಗ್ಲೂ ಇದ್ದೇ ಇರ್ತಾರೆ. ಅವ್ರು ಬರ್ಲಿ ಬಿಡ್ಲಿ ನಾವು ಹೋಗ್ತೀನಿ, ಬಟ್ ಅವ್ರು ಯಾವಾಗ್ಲೂ ಇರ್ತಾರೆ. ದೇ ಹ್ಯಾವ್ ನೆವರ್ ಮಿಸ್ಡ್ ಇಟ್. ಸೊ ನಾವು ಕತೆ ಹೇಳಬೇಕಾದ್ರೆ ಮುಂಚೆನೆ ನಮ್ದು ಒಂದು ಡಿಸ್ಕಷನ್ ಆಗಿರುತ್ತೆ. ಆಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಚಿಕ್ಕ ಕತೆನ ತಗೊಂಡು ಆ ಕತೆಗೆ ರಿಲೇಟೆಡ್ ಡ್ರಾಯಿಂಗ್ನ ನಾವು ರೆಡಿ ಮಾಡ್ಕೊಂಡಿರ್ತೀವಿ. ಆ ಡ್ರಾಯಿಂಗ್ನ ರೆಡಿ ಮಾಡ್ಕೊಂಡಿದ್ದು ಆ ಮಕ್ಕಳುಗಳು ಕತೆ ಕೇಳಿದ್ಮೇಲೆ ಅದನ್ನ ಕಲರಿಂಗ್ ಮಾಡಕ್ಕೆ ಕೊಡ್ತೀವಿ. ಅವ್ರಿಗೆ ಡ್ರಾಯಿಂಗ್ ಮಾಡಕ್ ಬಿಡಲ್ಲ, ಕಲರಿಂಗ್ ಮಾಡಕ್ಕೆ. ಕಲರಿಂಗ್ ಮಾಡ್ತಾ ಮಾಡ್ತಾ ಆ ಮಕ್ಕಳಿಗೆ ಏನಾಗುತ್ತೆ, ನಾವು ಹೇಳಿದ್ದ ಕತೆ ಆ ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಕಾಣಿಸ್ತಾ ಆ ಮೆಮೊರಿ ಅನ್ನೋದು ಇಟ್ ವಿಲ್ ಸ್ಟಾರ್ಟ್ ಗೆಟಿಂಗ್ ಕಿಂಡಲ್ಡ್ ಅಂತರ. ಸೊ ಅವಾಗ ಏನಾಗುತ್ತೆ, ಆ ಮಕ್ಕಳಿಗೆ ಅದು ಮನಸ್ಸಲ್ಲಿ ಉಳಿತಾ ಬರುತ್ತೆ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ, ಅವ್ರ ಕೈಯಲ್ಲಿ ಆ ಕಥೆನ ಹೇಳ್ಸಕ್ ಟ್ರೈ ಮಾಡ್ತೀವಿ. ಕೆಲವು ಮಕ್ಳಿಗೆ ಮಾತು ಬರಲ್ಲ, ಕೆಲವು ಮಕ್ಳಿಗೆ ಬರುತ್ತೆ. ಬರೋ ಮಕ್ಕಳಿಗೆ ತುಂಬಾ ಕ್ಲಿಯರ್ ಆಗಿ ಹೇಳೋ ಮಕ್ಳುಗಳು ತುಂಬಾ ಕಮ್ಮಿ ಇರ್ತಾರೆ. ಅವ್ರು ಸ್ವಲ್ಪ ತೊದಲು ನುಡಿಗಳು ಅದೆಲ್ಲ, ಅದನ್ನ ಇವಾಗೆಲ್ಲ ನಾವುಗಳು ಹೋಗಿ ಹೋಗಿ ನಮ್ಗೆ ಅಭ್ಯಾಸ ಆಗಿರೋದ್ರಿಂದ ನಮ್ಗೆ ಅರ್ಥ ಆಗತ್ತೆ ಅವ್ರು ಹೇಳೋ ಇದನ್ನ. ಅದನ್ನ ನಾವು ಸ್ವಲ್ಪ ತಿದ್ದಿ ಹೇಳ್ಕೊಟ್ಟು ಎಲ್ಲ ಮಾಡಿಕೊಂಡು ಆ ಕಥೆನ ಹೇಗೆ ಅವ್ರಿಗೆ ಆ ಕತೆ ಅರ್ಥ ಆಗುತ್ತಾ ಇಲ್ವಾಗಿಂತ ಕತೆ ನಡೀತಾ ಇದೆ ಅನ್ನೋದು ಗೊತ್ತಾಗಬೇಕು, ಅಲ್ಲಿರೋ ಕ್ಯಾರೆಕ್ಟರ್ಸ್ ಜ್ಞಾಪಕ ಇರಬೇಕು, ಆ ಥರ ಮಾಡ್ತೀವಿ. ಅದಲ್ಲದೆ ಈಗ ಕೆಲವರು ಕಿವುಡ್ರು ಆ ಥರದ್ದು ಇರ್ತಾರೆ, ಅಥವಾ ಮಾತಾಡಕ್ ಬರ್ದೇ ಇರೋರು, ಅವ್ರ ಜೊತೆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಹೇಗೆ ಅವರು ಅದನ್ನ ಮಾತಾಡ್ಬೋದು ಅಂತ ಒಂಚೂರು ಕೇಳಿಸ್ಕೊತೀವಿ. ಆಮೇಲೆ ಆ ಡ್ರಾಯಿಂಗ್ ಅಲ್ಲಿ ಏನಾದ್ರು ಚೇಂಜಸ್ ಇದ್ರೆ ಅವ್ರುಗಳು ಅದರಲ್ಲೇ ತೋರಿಸ್ತಾರೆ. ಯಾರಿಗೋ ಅಪ್ಪ ಅಮ್ಮ ಇರಲ್ಲ, ಅಥವಾ ತಮ್ಮ ಇರಲ್ಲ, ತಂಗಿ ಏನೋ ಇರಲ್ವಲ್ಲ, ಅವಾಗ ಅದನ್ನ ತೋರಿಸಿದಾಗ ಅದನ್ನ ನಾವು ಹೇಳ್ಕೊಡ್ತೀವಿ. ಇದಾದ್ಮೇಲೆ ನಾವು ಇಲ್ಲಿಗೆ ಬಿಡಲ್ಲ, ಮುಂದಿನ ತಿಂಗಳು ಹೋಗ್ತೀವಲ್ಲ, ಅವಾಗ ಹಿಂದಿನ ತಿಂಗಳದು ಪಿಕ್ಚರ್ ತೋರಿಸಿ ಒಬ್ಬೊಬ್ರದುವೆ ಏನೇನ್ ಜ್ಞಾಪಕ ಇದೆ ಅಂತ ಕೇಳ್ತೀವಿ. ಸೊ ನಮ್ಗೆ ಆದಷ್ಟು ಮಟ್ಟಿಗೆ ಆ ಮಕ್ಕಳಿಗೆ ಆ ಮೆಮೊರಿ ಅನ್ನೋದು ಸ್ವಲ್ಪ ಆದ್ರೂ ಉಳಿಲಿ ಅನ್ನೋದು ನಮ್ಮ ಆಸೆ. ಬರೀ ಕತೆ ಹೇಳು, ಅವ್ರಿಗೆ ತಿಂಡಿ ಕೊಡು, ಬಂದ್ಬಿಡು ಅಲ್ಲ, ಒಂಚೂರಾದ್ರೂ ನಾವು ಹೋಗಿರೋದ್ರಿಂದ ಅವ್ರ ಜೀವನದಲ್ಲಿ ಬದಲಾವಣೆ. ಹೌದು, ನಿಜ. ಈಗ ಮಕ್ಕಳಲ್ಲಿ ಈ ತರ ಒಂದು ಬದಲಾವಣೆ ತರುವಂತಹ ಪ್ರಯತ್ನ ತಾವು ಮಾಡ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ಈ ಹಿರಿಯ ನಾಗರಿಕರಿಗೆ ಹೇಳ್ಕೊಡೋದು ಇನ್ನೂ ಕಷ್ಟ. ಯಾಕಂದ್ರೆ ಅವರು ಜೀವನದ ಎಲ್ಲಾ ರೀತಿಯ ರಸಾನುಭವಗಳನ್ನ ಅವರು ನೋಡಿರ್ತಾರೆ, ಗೆದ್ದಿರ್ತಾರೆ, ಅಥವಾ ಅನುಭವಿಸ್ತಾ ಇರ್ತಾರೆ. ಅವ್ರನ್ನ ಕೂರಿಸ್ಕೊಂಡು ನೀವು ಒಂದು ಕತೆ ಹೇಳ್ತೀರಿ ಅಥವಾ ಏನೊಂದು ಪ್ರಸಂಗವನ್ನ ನೀವು ಪ್ರಸ್ತಾಪ ಮಾಡ್ತೀರಿ ಅಂತ ಅಂದಾಗ, ಫಸ್ಟ್ ಆಫ್ ಆಲ್ ಅವ್ರದ್ದು ಒಂದು ಸ್ಟಿಕ್ ಆನ್ ಆಗ್ಬೇಕು ಮೈಂಡ್ ಸೆಟ್ ಅಲ್ವಾ? ಅವ್ರಿಗೆ ಹೇಳ್ಕೊಡೋದು ಇನ್ನೂ ಕಷ್ಟವೇ. ಸೊ ಈ ಹಿರಿಯ ನಾಗರಿಕರಿಗಿರುವಂತ ಬುಕ್ ಕ್ಲಬ್ ಅಲ್ಲಿ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಅವ್ರಿಗೆ ನಿಜವಾಗ್ಲೂ ಓದೋದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ನಾವು ಕೊಡುವಂತ ಕ್ವಾಲಿಟಿ ಟೈಮ್ ಮೇಲೆ ಅವ್ರಿಗೆ ಇಂಟ್ರೆಸ್ಟ್. ಸೊ ನಾವು ಹೋಗ್ತಾ ಇದೀವಿ ಅಂದಾಗ ಎಲ್ಲರೂ ಶುದ್ಧವಾಗಿ ರೆಡಿ ಆಗಿರ್ತಾರೆ. ಮತ್ತೆ ಕೆಲವು ಸಲ ಅಂದ್ರೆ ನಮ್ದೇ ಒಂದು ಜಾಗ ಇದೆ, ಅನ್ಬೌಂಡ್ ಎಸ್ಕೇಪ್ ರೂಮ್ ಅಂತ, ಒಂಟಿಕೊಪ್ಪಲ್ ಕಾಳಿದಾಸ ರೋಡ್ ಹತ್ರ. ಆ ಜಾಗನ ಒಂದು ಸ್ಟೂಡೆಂಟ್, ನಮ್ದೇ ಬುಕ್ ಕ್ಲಬ್ ಸ್ಟೂಡೆಂಟ್ ಆರ್ಯಮನ್ ಅಂತ ಅವ್ನು ನಡೆಸ್ತಾ ಇರೋದು, ಅವನು ಆ ಜಾಗನ ಫ್ರೀಯಾಗಿ ಕೊಟ್ಟಿದ್ದಾನೆ. ಮೇಡಮ್ ನಿಮ್ಗೆ ಯಾವಾಗ ಬೇಕೋ ಇದನ್ನ ನಡೆಸ್ಕೊಳ್ಳಿ ಇಲ್ಲಿ ಬುಕ್ ಕ್ಲಬ್ ಅಂತ. ಸೊ ಕೆಲವು ಸಲ ಅಲ್ಲಿಗೆ ಬರಕ್ ಹೇಳ್ತೀವಲ್ವ, ಅದು ಎಕ್ಸೈಟ್ಮೆಂಟ್ ಒಂದಿನ ಮುಂಚೆನೆ ಶುರು ಆಗ್ಬಿಡತ್ತೆ ಅವ್ರಿಗೆ. ಏನಂತ ಅಂದ್ರೆ ಇಲ್ಲಿಗೆ ಹೋಗ್ತಾ ಇದೀವಿ, ಇವರೆಲ್ಲ ಸಿಗ್ತಾರೆ, ಆ ಥರ ಎಲ್ಲ ಶುರು ಆಗತ್ತೆ. ಸೊ ಈ ಅವ್ರು ಏನ್ ಮಾಡ್ತಾರೆ, ಬರುವಾಗ ನಮ್ನ ಮೀಟ್ ಮಾಡಕ್ ಮಾತ್ರ ಅವ್ರು ಬರೋದು, ಅಥವಾ ನಾವು ಹೋದಾಗ ನಮ್ನ ಮೀಟ್ ಮಾಡಕ್ ಮಾತ್ರ ಅವ್ರು ಕೂತ್ಕೊಳ್ಳೋದು. ಬಟ್ ನಮ್ದು ಒಂದು ಧ್ಯೇಯ ಅಂತ ಇದೆಯಲ್ಲ, ನಾನು ಏನ್ ಮಾಡ್ತೀನಿ, ಚಿಕ್ಕ ಚಿಕ್ಕ ಪುಸ್ತಕಗಳನ್ನೇ ಆಯ್ಕೆ ಮಾಡ್ಕೊಳ್ಳೋದು. ಸೊ ಆ ಪುಸ್ತಕಗಳನ್ನ ಅಲ್ಲಿ ಹೋದಾಗ ಒಂದು 3ರಿಂದ 10 ಪೇಜ್ವರೆಗೂ ಓದ್ತೀವಿ. ಓದಿ ಅವ್ರುಗಳೆಲ್ಲ ತುಂಬಾ ಸಂತೋಷವಾಗಿ ಕೂತ್ಕೊಂಡು ಕೇಳಿಸ್ಕೊತಾರೆ. ಕೇಳಿಸ್ಕೊಂಡಾದ್ಮೇಲೆ ನಾನು ಅವ್ರಿಗೆ ಹೇಳ್ತೀನಿ, ಯಾರ್ಯಾರಿಗೆ ಏನ್ ಅರ್ಥ ಆಗಿದೆ ಅದನ್ನ ಟಿಪ್ಪಣಿ ಬರೆದು ಮುಂದಿನ ತಿಂಗಳು ತೋರಿಸ್ಬೇಕು. ಅದೆಲ್ಲ ಹೋಮ್ವರ್ಕ್ ಅಲ್ಲ, ಬಟ್ ಫಾರ್ ದೇಮ್ ಇಟ್ ಇಸ್ ನೆಕ್ಸ್ಟ್ ಮಂತ್ ಇವ್ರು ಬರ್ತಾರೆ ಅಂತ ಕಾಯ್ತಾರಲ್ವಾ, ಅದಕ್ಕೋಸ್ಕರ ಅದನ್ನ ರೆಡಿ ಮಾಡ್ತಾರೆ ಕೆಲವರು. ಹೌದು. ಆಮೇಲೆ ಆ ಪುಸ್ತಕಗಳನ್ನ ಒಂದು ಎಕ್ಸ್ಟ್ರಾ 3 ಕಾಪಿ ಅಥವಾ 4 ಕಾಪಿ ಇಟ್ಕೊಂಡಿರ್ತೀನಿ, ಅದನ್ನ ಅಲ್ಲಿ ಇಟ್ಬಿಟ್ಟು ಬರ್ತೀನಿ ಅಥವಾ ಕೊಟ್ಟು ಕಳಿಸ್ತೀನಿ. ಅವಾಗ ಅವ್ರು ಅದನ್ನ ಇಷ್ಟ ಇದ್ದವರು ಓದಿ ಮುಗಿಸ್ತಾರೆ. ಕೆಲವರು ಅದನ್ನ ಓದ್ಕೊಂಡು
ಮುಂದಿನ ತಿಂಗಳಿಗೆ ಅದನ್ನ ಓದ್ಬೇಕಲ್ಲ ಟಿಪ್ಪಣಿ ಅಂದ್ಬಿಟ್ಟು ರೆಡಿ ಆಗ್ತಾರೆ. ಈ ತರ ಏನೇನೋ ನಡೀತಾ ಇರುತ್ತೆ. ಅದ್ರ ಜೊತೆಗೆ ಅವರು ಈಗ ಮೊನ್ನೆ ಅಂದ್ರೆ ಈಗ ಇವತ್ತು ತಾರೀಕು 3 ಇವತ್ತು ನಾ ಇಲ್ಲಿ ಬರ್ತಾ ಇದ್ದೀನಿ ಅಂದ್ಬಿಟ್ಟು ನಾನೇನು ಮಾಡಿದೆ, 1ನೇ ತಾರೀಕೆ ಮೀಟಿಂಗ್ ಮಾಡಿಬಿಟ್ಟೆ. ಮಾಡಿದಾಗ ಇವರೆಲ್ಲರೂ ನಾನು ಓದಿದ್ದ ಪುಸ್ತಕನ ನೋಡಾದ್ಮೇಲೆ ಎಲ್ಲರೂ ಕೇಳಿದ್ದ ಪುಸ್ತಕ ಹಸೀನಾ ಮತ್ತು ಕತೆಗಳು. ಅಂದ್ರೆ ಏನಕ್ಕೆ ಅಷ್ಟು ಇಂಟ್ರೆಸ್ಟು. ಆಮೇಲೆ ಅದು ತುಂಬಾ ದೊಡ್ಡ ಬುಕ್ ಅದು. ಇವ್ರಿಗೆಲ್ಲ ಓದಕ್ಕೆ ಮೋಸ್ಟ್ಲಿ ಇನ್ನೊಂದು 4-5 ವರ್ಷ ಆಗೋಗುತ್ತೆ ನನಗೆ. ಆಮೇಲೆ ಅದಕ್ಕೆ ಅವ್ರಂದ್ರು ಆಯ್ತು ಎದೆಯ ಹಣತೆ ತಂದ್ಕೊಡಿ ಅಂದ್ರೆ ಏಕೆ ಅಷ್ಟು ಇಂಟ್ರೆಸ್ಟು. ಇಲ್ಲ ಮೇಡಮ್, ಇವಾಗ ಎಲ್ಲರೂ ಅವ್ರ ವಿಷಯನೇ ಮಾತಾಡ್ತಾ ಇದ್ದಾರೆ, ಬಾನು ಮುಷ್ತಾಕ್ ಅವ್ರ ವಿಷಯ. ಅದಕ್ಕೋಸ್ಕರ ನಮ್ಗೆ ನಾನೇ ಆಯ್ತು ಮುಂದಿನ ತಿಂಗಳು ಅದನ್ನೇ ರೆಡಿ ಮಾಡ್ತೀನಿ. ಎಸ್ ಮ್ಯಾಮ್, ಈಗ ಮುಂದಿನ ತಿಂಗಳು ನೀವು ರೆಡಿ ಮಾಡ್ಕೊಂಡಿರ್ತೀರಿ. ಯಾವ ಪುಸ್ತಕ, ಯಾವ ವಿಚಾರ, ಇದ್ರ ಬಗ್ಗೆ ನಾನು ಮತ್ತಷ್ಟು ವಿಚಾರಗಳನ್ನ ಮಾತನಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮವನ್ನ ತಗೊಂಡ್ ಬರೋಣ. ವೀಕ್ಷಕರೇ, ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ಇದೀಗ ಒಂದು ಚಿಕ್ಕ ವಿರಾಮ. ಜನಪದ ಕಾರ್ಯಕ್ರಮ ಪ್ರತಿ ಬುಧವಾರ ಬೆಳಗ್ಗೆ 10:30ಕ್ಕೆ ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನೇಗಿಲ ಯೋಗಿಗೊಂದು ವಿಭಿನ್ನ ಕಾರ್ಯಕ್ರಮ. ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಮೀನುಗಾರಿಕೆ, ರೇಷ್ಮೆ ಕೃಷಿ, ವೈಜ್ಞಾನಿಕ ಮಾಹಿತಿ, ಪ್ರಗತಿಪರ ಕೃಷಿಕರ ಅನುಭವಗಳು. ಕೃಷಿ ದರ್ಶನ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಸಂಜೆ 6 ಗಂಟೆಗೆ. ಚಂದನದ ಕಂಪಿನೊಂದಿಗೆ ನಿಮ್ಮ ಬೆಳಗು ಶುಭಾರಂಭವಾಗಲಿ. ವಿಭಿನ್ನ ಕ್ಷೇತ್ರಗಳ ವಿಶೇಷ ವ್ಯಕ್ತಿಗಳು, ಸಾಧನೆಯ ಕನ್ನಡಿ, ಮಾತಿನ ಚಾವಡಿ. ಕನ್ನಡ ನಾಡಿನ ಸಾಧಕರ ಯಶೋಗಾಥೆ ನಮ್ಮ ಚಂದನ ವೇದಿಕೆಯಲ್ಲಿ ನಿಮಗಾಗಿ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ವಿರಾಮದ ನಂತರ ಮತ್ತೊಮ್ಮೆ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಮ್ಮ ಜೊತೆ ಇದ್ದಾರೆ ಶುಭಾ ಸಂಜಯ್ ಅರಸ್ ಅವರು. ಬನ್ನಿ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಮ್ಯಾಮ್, ಇವಾಗ ತಾವು ಹೇಳ್ತಾ ಇದ್ರಿ ಪುಸ್ತಕದ ವಿಚಾರವನ್ನ, ಹಿರಿಯ ನಾಗರಿಕರಿಗೆ ತಾವು ಒಂದು ಪುಸ್ತಕದ ಬಗ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಹೇಳಿ. ಯಾವ ಪುಸ್ತಕ, ಇವಾಗ ಅವ್ರಿಗೆಲ್ರಿಗೂ ಇಂಟ್ರೆಸ್ಟ್ ಇರೋದು ನಮ್ಮ ಮೈಸೂರಿನಲ್ಲಿ ದಸರಾ ಇನಾಗ್ರೇಷನ್ಗೆ ಬರ್ತಾ ಇರೋ ಅಂತ ಬಾನು ಮುಷ್ತಾಕ್ ಅವ್ರದ್ದು ಪುಸ್ತಕನ ಓದಬೇಕು ಅಂತ. ಅದಕ್ಕೆ ನಾನು ಅದನ್ನ ರೆಡಿ ಮಾಡಿ ಇವಾಗ ನಾಳೆ ನಾಡಿದ್ರಲ್ಲಿ ಕಳಿಸ್ತೀನಿ. ಆಮೇಲೆ ಮುಂದಿನ ತಿಂಗಳಾದ್ಮೇಲೆ ಓದಿ ಹೇಳ್ತೀವಿ. ಅಷ್ಟರಲ್ಲಿ ಇಂಟ್ರೆಸ್ಟ್ ಇರೋರು ಓದ್ಕೋತಾರೆ. ಸೊ ಬಹಳಷ್ಟು ಖುಷಿ ಆಗುತ್ತೆ. ಯಾಕೆಂದ್ರೆ ಹಿರಿಯ ನಾಗರಿಕರಿಗೆ ಇಂತಹ ಒಂದು ಪುಸ್ತಕದ ಆಸಕ್ತಿ ಇದೆ, ಓದಬೇಕು ಅನ್ನುವಂತಹ ವಿಶೇಷವಾದಂತಹ ಆಸಕ್ತಿ ಇದೆ ಅಂತ ಹೇಳಿ ಕೇಳಿದಾಗಲೇ ನಮಗೊಂದು ರೀತಿ ರೋಮಾಂಚನವಾಗುತ್ತೆ. ಇನ್ನು ಬಡತನದ ರೇಖೆಯಲ್ಲಿ ಬಳಲ್ತಾ ಇರುವಂತವರಿಗೆ ಅಥವಾ ಕಾರ್ಮಿಕರ ಮಕ್ಕಳಿಗೆ, ಅಂದ್ರೆ ಕುಂದುಕೊರತೆಯನ್ನು ನೀಗಿಸುವಂತಹ ನಿಟ್ಟಿನಲ್ಲಿ ಅಂತಹ ಮಕ್ಕಳಿಗೆ ತಾವು ಯಾವ ರೀತಿ ಒಂದು ಸಹಾಯವನ್ನ ಅಥವಾ ಪುಸ್ತಕದ ಕಥೆಗಳನ್ನ ಹೇಳುವಂತಹ ಪ್ರಯತ್ನ ಮಾಡ್ತಿದ್ದೀರಿ? ಸೊ ಈ ಮಕ್ಕಳಿಗೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಕ್ಕಳು ಮತ್ತೆ ಅಂತವ್ರಿಗೆಲ್ಲರಿಗೂ ಅ ಇಂದ ಹೇಳ್ಕೊಡ್ತೀವಿ. ABCDಗೆ ತುಂಬಾ ಓದಕ್ಕೆ ಇಂಟ್ರೆಸ್ಟ್ ಇರೋ ಮಕ್ಕಳು ಮಾತ್ರ ಅಲ್ಲಿಗೆ ಇಂಗ್ಲಿಷ್ಗೆ ಹೋಗ್ತಾರೆ. ಇನ್ನು ಮಿಕ್ಕಿದವ್ರಿಗೆ ಅಟ್ಲೀಸ್ಟ್ ಕನ್ನಡ ಓದಕ್ಕೆ ಬರೋಷ್ಟು ಅ ಇಂದ ಶುರು ಮಾಡಿ ಕಾಗುಣಿತವರೆಗೂ ಹೇಳ್ಕೊಡೋಕ್ಕೆ ಅಂತ
ಒಂದು ಸಾಯಂಕಾಲ ಅದನ್ನ ಪ್ರತಿ ತಿಂಗಳು ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇವರೆಲ್ಲರೂ ಜಾಗನ ಬದಲಾಯಿಸ್ತಾನೇ ಇರ್ತಾರೆ. ಸೊ ಇವ್ರುಗಳು ಇದಾರೆ ಅಂತ ಗೊತ್ತಾದಾಗ ಅದಕ್ಕೆ ಕನ್ಸರ್ನ್ ಪರ್ಸನ್ ಇರ್ತಾರೆ. ಅಂದ್ರೆ ಇವಾಗ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಅಂದ್ರೆ ಅದರದ್ದು ಬಿಲ್ಡರ್ ಯಾರು, ಅಥವಾ ಈ ಬಡತನ ರೇಖೆ ಅಂದ್ರೆ ಈ ಬೆಗ್ಗರ್ಸ್ ಆ ಥರ ಇರೋರು ಯಾರಾದ್ರೂ ನಮ್ಗೆ ಗೊತ್ತಾದಾಗ ಇಂಥ ಜಾಗಕ್ಕೆ ಅಂತ ಕರೆದ್ಬಿಟ್ಟು ನಾವು ಅಲ್ಲಿ ಹೇಳ್ಕೊಡ್ತೀವಿ. ಸೊ ಕೆಲವರು ಇವಾಗಲೇ ಸೈನಿಂಗ್ ಅಲ್ಲಿ ಆ ಸ್ಟೇಜ್ವರೆಗೂ ಬಂದಿದ್ದಾರೆ. ಇದು ಪ್ರತಿ ತಿಂಗಳು ಅಲ್ಲದಿದ್ರು ನಡೀತಾ ಇರುವಂತ ಒಂದು ಕೆಲಸ. ಅಂಡ್ ಅವ್ರಿಗೆಲ್ಲರಿಗೂ ಸ್ಕೂಲ್ ಕಳ್ಸಕ್ಕೂ ಪ್ರಯತ್ನ ಮಾಡ್ತೀನಿ. ಜೊತೆಗೆ ನಮ್ಮ ಅದೇ ಹೇಳಿದ್ನಲ್ಲ, ನಮ್ಮ ದೊಡ್ಡ ತಾತ ಚದುರಂಗ ಅಂತ ಅವರ ಸೊಸೆ ವಿಜಯ ಅಂತ ಅವರು ಮಾತೃಮಂಡಲಿ ಅಂತ ಒಂದು ಸ್ಕೂಲಲ್ಲಿ ಇದಾಗಿದ್ದಾರೆ. ಅವ್ರ ಹತ್ರ ಮಾತಾಡಿ ಅಲ್ಲಿಗೆ ಕಳಿಸೋದು, ಆ ಥರ ಏನೇನೋ ಮಾಡಕ್ ಟ್ರೈ ಮಾಡ್ತಾನೆ ಇರ್ತೀನಿ. ಮತ್ತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿರುತ್ತೆ, ಸರ್ಕಾರಿ ಸ್ಕೂಲ್ಗಳಲ್ಲಿ ಕೆಹೆಮ್ಮನಹಳ್ಳಿ ಅಂತ ಇದೆ, ಅಲ್ಲಿಗೆ ನಾನು ಯಾವಾಗ್ಲೂ ಬಿಲ್ಡಿಂಗ್ ಇವಾಗ ತಾನೇ ಕಟ್ಸ್ಕೊಟ್ವಿ. ಅದಾದ್ಮೇಲಿಂದ ಅಲ್ಲಿ ಮಕ್ಕಳಿಗೆ ಬೆಂಚ್ಗಳು ಬೇಕು, ಡೆಸ್ಕ್ ಬೇಕು, ಚಾಪೆ ಬೇಕು, ಏನ್ ಬೇಕಾದ್ರೂ ಕೊಡ್ತಾನೆ ಇರ್ತೀನಿ. ಸೊ ಅಲ್ಲಿಗೆ ಕಳ್ಸೋದು, ಆ ಥರ ಎಲ್ಲ ಮಾಡಿ ಅವ್ರಿಗೆ ಇಂಟ್ರೆಸ್ಟ್ ಬಂದರೆ ಸ್ಕೂಲಿಗೆ ಸೇರಿಸೋದು. ಇಲ್ಲಾಂದರೆ ನಮ್ಗೆ ಆದಷ್ಟು ಹೇಳ್ಕೊಟ್ಟು ಅಟ್ಲೀಸ್ಟ್ ಓದು ಬರಹ ಬರೋಷ್ಟು ಮಾಡುವಂಥದ್ದು ಕೆಲಸ ಅಲ್ಲಿ ನಡೀತಾ ಇದೆ. ಕತೆ ಹೇಳ್ತಾನೆ ಇದನ್ನು ಕಲಿಸ್ತಾ ಬರ್ತಾ ಇರೋದು. ಇಲ್ಲ, ಬಹಳಷ್ಟು ಖುಷಿ ಆಗುತ್ತೆ. ಯಾಕೆ ಅಂತಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಅನಕ್ಷರಸ್ಥರ ಸಂಖ್ಯೆ ಕಡಿಮೆ ಆಗಬೇಕು ಅನ್ನುವಂತಹ ಒಂದು ಪ್ರಕ್ರಿಯೆಯಲ್ಲಿ ತಾವು ಸಾಕಷ್ಟು ಕೆಲಸವನ್ನ ಮಾಡ್ತಿದ್ದೀರಿ. ಇದೇ ತರಹ ಇನ್ನೊಂದು ದೊಡ್ಡ ಹಬ್ಬ ನಡೆಯುತ್ತೆ, ಅಥವಾ ಫೆಸ್ಟಿವಲ್ ಅಂತ ಹೇಳ್ಬೋದು, ಉತ್ಸವ ನಡೆಯುತ್ತೆ 2017 ಜೂನ್ 4. ಮೈಸೂರು ಅಂದ್ರೆ ಆ ಸಾಂಸ್ಕೃತಿಕ ನಗರಿಯನ್ನ ಇಡೀ ದೇಶದವರೇ ತಿರುಗಿ ನೋಡಬೇಕು ಅನ್ನುವಂತಹ ಒಂದು ದೊಡ್ಡ ಹಬ್ಬವನ್ನ ತಾವು ಅದ್ಧೂರಿಯಾಗಿ ನಡೆಸಿದ್ದೀರಿ. 2017 ಮೈಸೂರು ಲಿಟ್ರೇಚರ್ ಫೆಸ್ಟಿವಲ್, ಅದಕ್ಕೆ ಅದೇ ಆದಂತಹ ಶೀರ್ಷಿಕೆ ಅಡಿಯಲ್ಲಿ ದೇಶ ವಿದೇಶಗಳಿಂದ, ರಾಜ್ಯದ ಮೂಲೆ ಮೂಲೆಗಳಿಂದ ಈ ಒಂದು ಫೆಸ್ಟಿವಲ್ಗೆ ಎಲ್ಲರೂ ಬರ್ತಾರೆ. ಇದು ನಿಮ್ಮ ಒಂದು ಕನಸು ಅಂತಾನೆ ಹೇಳ್ಬೋದು. ಕನಸು ಹೌದು. ಜೊತೆಗೆ ನಾನು ಏನು ಮಾಡಿದೆ, ಬುಕ್ ಕ್ಲಬ್ ಶುರು ಆದಮೇಲೆ ಪ್ರಿವಿಲೇಜ್ ಪೀಪಲ್ಗಾಯಿತು, ಆಮೇಲೆ ಸೊಸೈಟಿಯಲ್ಲಿ ಇನ್ನು ಯಾರ್ಯಾರನ್ನ ರೀಚ್ ಔಟ್ ಮಾಡಬೇಕು ಅದೆಲ್ಲ ಆದಮೇಲೆ ನಂತರ ಶುರು ಮಾಡಿದ್ದು ಬುಕ್ ರಿಲೀಸ್ಗಳು ಮತ್ತು ಆಥರ್ ಮೀಟ್ಗಳು. ಅಂದರೆ ಪುಸ್ತಕ ಬರೆದಿರುವಂಥವ್ರನ್ನ ಕರೆದು ನಾವು ಮುಂಚೆನೇ ಬುಕ್ನ ಓದ್ಕೊಂಡಿರ್ತೀವಿ, ಅವ್ರು ಬಂದಾಗ ಅವ್ರ ಜೊತೆ ಕೂತು ಅವರ ಅನಿಸಿಕೆ ಮತ್ತು ನಮಗೆ ಏನೇನು ಅನ್ನಿಸ್ತು ಕೂತ್ಕೊಂಡು ಒಬ್ರಿಗೊಬ್ರು ಮಾತಾಡೋದು, ಇದನ್ನ ಶುರು ಮಾಡಿದೆ. ಜೊತೆಗೆ ಬುಕ್ ರಿಲೀಸ್ಗಳು ಶುರು ಆಯಿತು. ಸೊ ಇದೆಲ್ಲ ಮಾಡ್ತಾ ಮಾಡ್ತಾ ಮುಂದಿನ ಹಂತ ಅಂದಾಗ ನಾನು ಮುಂದೆ ಬಂದು ನಿಂತಿದ್ದು ಲಿಟ್ರೇಚರ್ ಫೆಸ್ಟಿವಲ್. ಸೊ ಅದು ದೊಡ್ಡ ಒಂದು ಹೆಜ್ಜೆ ಜೀವನದಲ್ಲಿ. ಆಮೇಲೆ ನಾನು ಅದನ್ನ ಮಾತಾಡಕ್ ಶುರು ಮಾಡಿದಾಗ ತುಂಬಾ ಜನ ಕೇಳಿದ್ರು, ಅಯ್ಯೋ ಅದು ಬಾಂಬೆ ಡೆಲ್ಲಿ ನಡೆಯುತ್ತೆ, ಮೈಸೂರಲ್ಲಿ ಯಾಕೆ ಬೇಕು ಅಂತ. ಅವಾಗ ನಾನಂದೆ ಯಾಕೆ ಬೇಡ ಮೈಸೂರಲ್ಲಿ ಅಷ್ಟೇ. ಆಮೇಲೆ ಅದಕ್ಕೆಲ್ಲ ಏನಿವೆ ಟೈಮ್ ಇರಲಿಲ್ಲ. ಸೊ ನನ್ನ ಪಾಡ್ ನಾನು ಪ್ಲಾನ್ ಮಾಡಕ್ ಶುರು ಮಾಡಿದೆ. ಅದಕ್ಕೆ ಅಂತ ಒಂದು ಮೈಸೂರು ಲಿಟ್ರರಿ ಫೋರಮ್ ಚಾರಿಟಬಲ್ ಟ್ರಸ್ಟ್ ಅಂತ ಇನ್ನೊಂದು ಟ್ರಸ್ಟನ್ನು ಫಾರ್ಮ್ ಮಾಡಿ, ಸೊ ಮೈಸೂರು ಬುಕ್ ಕ್ಲಬ್ಸ್ ಚಾರಿಟಬಲ್ ಟ್ರಸ್ಟ್ 2010 ಇತ್ತು. ಜೊತೆಗೆ ಮೈಸೂರು ಲಿಟ್ರರಿ ಫೋರಮ್ ಚಾರಿಟಬಲ್ ಟ್ರಸ್ಟ್ ಅಂತ ಇನ್ನೊಂದು ಮಾಡಿ ಅಕೌಂಟಿಂಗ್ ಯಾವಾಗಲೂ ಅದನ್ನ ನಾನು ಪಕ್ಕ ಮೊದಲು ನನ್ನ ಆದ್ಯತೆ ನನ್ನ ಮನೆ, ನನ್ನ ಯಜಮಾನರು, ನನ್ನ ಮಗು. ಅದೇ ರೀತಿ ಇಲ್ಲೂ ಅಷ್ಟೇ ಮಾಡೋದನ್ನ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಫಸ್ಟ್ ಡೇ ಇಂದ ಪ್ಲಾನ್ ಮಾಡಿ ನಾನು ಅದು ಟ್ರಸ್ಟ್ ಫಾರ್ಮ್ ಆದಮೇಲೆ ಅಲ್ಲೂ ಅಷ್ಟೇ ಟ್ರೆಷರರು, ಸೆಕ್ರೆಟರಿ ಅದೆಲ್ಲ ಆದಮೇಲೆ ನಾನೇ ಫೆಸ್ಟಿವಲ್ ಡೈರೆಕ್ಟರು. ಬಿಕಾಸ್ ದಟ್ ಇಸ್ ಮೈ ಐಡಿಯಾ ಅಂಡ್ ದೆನ್ ದಟ್ ಇಸ್ ನನ್ಗೆ ಗೊತ್ತು ಯಾರನ್ನ ಕರೆದ್ರೆ ಹೇಗಾಗತ್ತೆ ಅಂತ. ಸೊ ನಾನು ಫಸ್ಟ್ ಕರೆದಿದ್ದು ಗಿರೀಶ್ ಕಾರ್ನಾಡ್ ಅವರು. ಆಕ್ಚುಲಿ ನಾನು ನಮ್ಮ ಮೈಸೂರಲ್ಲೇ ಇದ್ದ ನಮ್ಮ ಭೈರಪ್ಪನವ್ರನ್ನೂ ಮಾತಾಡಿಸ್ದೆ, ಬಟ್ ಅವಾಗ ಅವರು ಹಿ ವಾಸ್ ಟ್ರಾವೆಲಿಂಗ್ ಅಬ್ರಾಡ್. ಸರಿ ಅಂದ್ಬಿಟ್ಟು ಗಿರೀಶ್ ಕಾರ್ನಾಡ್ ಅವ್ರ ಹತ್ರ ಮಾತಾಡಿದಾಗ ಅವ್ರಂದ್ರು, ಅವಾಗಲೇ ಅವರು ಇದನ್ನ ಹಾಕೋತಾ ಇದ್ರು, ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ರು. ಸೊ ನಂಗೆ ಗೊತ್ತಿರ್ಲಿಲ್ಲ ಮೈಸೂರ್ಗೆ ಅವ್ರು ಬರ್ತಾರಾ, ಬಂದ್ರೆ ಪರವಾಗಿಲ್ವಾ ಎಲ್ಲ. ಅವ್ರು ಬರ್ತೀನಿ ಮಗು ಅಂತ ಹೇಳಿದ್ರು. ಬಂದ್ರು. ಅಫ್ಕೋರ್ಸ್ ಅದಕ್ಕೆ ಸ್ವಲ್ಪ ತಯಾರಿ ಮಾಡಬೇಕಾಗಿತ್ತು ನಾನು, ಬಟ್ ಇಟ್ ವಾಸ್ ಆಲ್ ವರ್ತ್ ಇಟ್. ಸೊ ಅದಾದ್ಮೇಲೆ ಅದೇ ವರ್ಷ ವಸುಧೇಂದ್ರ ಅವ್ರನ್ನ ಕರೆದಿದ್ದೆ. ಈಗ ಎಲ್ಲ ಕಡೆ ಈ LGBTQ ಅನ್ನೋದು ಗೊತ್ತಿರೋಂಥ ಇದು, ಬಟ್ 2017 ಇನ್ನೂ ಅದು ಸ್ವಲ್ಪ ರಾ ಸಬ್ಜೆಕ್ಟ್, ಅಂದ್ರೆ ಇನ್ನು ಹೊಸದು. ಸೊ ನಂಗೆ ಇನ್ನೂ ಜ್ಞಾಪಕ ಇದೆ, ಆ ಕನ್ನಡ ಒಂದ್ ಕಡೆ ನಡೀತಾ ಇರುತ್ತೆ ನಮ್ಮ ಲಿಟ್ರೇಚರ್ ಫೆಸ್ಟಿವಲ್ ಅಲ್ಲಿ, ಒಂದು ಸ್ಟೇಜ್ ಅಲ್ಲಿ ಇಂಗ್ಲಿಷ್ ನಡೀತಾ ಇರುತ್ತೆ. ಇದು ಹೇಗ್ ನಡೀತಾ ಇದೆ ಅಂತ ನಾನು ಹೋಗಿ ನೋಡಕ್ಕೆ ಅಂತ ಹೋದ್ರೆ ನನಗೊಳಗೆ ಹೋಗಕ್ಕೆ ಜಾಗ ಇರ್ಲಿಲ್ಲ. ಅಲ್ಲಿ ಇದ್ದವರೆಲ್ಲ ಯಂಗ್ಸ್ಟರ್ಸ್ ಮತ್ತೆ ವಯಸ್ಸಾದವರು, ಮಿಡಲ್ ಏಜ್ ಅವ್ರು ಇರ್ಲಿಲ್ಲ. ಸೊ ಏನಂದ್ರೆ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ, ಇದು ಏನಿದು ಸಬ್ಜೆಕ್ಟು. ಮತ್ತೆ ಆ ವಸುಧೇಂದ್ರ ಮತ್ತೆ ಪ್ರೀತಿ ನಾಗರಾಜ್
ತುಂಬ ಚೆನ್ನಾಗಿ ಮಾತಾಡಿ ಎಲ್ಲದನ್ನು ಅರ್ಥ ಆಗುವಂಗೆ ಹೇಳ್ಕೊಟ್ರು. ಸೊ ಈ ಥರ ಆವಾಗ ನಂಗೆ ಅನಿಸಿದ್ದು ಈ ಲಿಟ್ರೇಚರ್ ಫೆಸ್ಟಿವಲ್ ಅನ್ನೋದು ತುಂಬ ಅವಶ್ಯಕತೆ ಇದೆ. ನಿಜ. ಆಮೇಲೆ ಅಲ್ಲಿ ನಾನು ಇಂಥದ್ದು ಒಂದು ಥೀಮ್ ಅಂತ ಇಟ್ಕೊಳ್ಳಲ್ಲ, ಇಟ್ ಈಸ್ ಅ ಓಪನ್ ಸಬ್ಜೆಕ್ಟ್ ಇಟ್ಕೋತೀನಿ. ಜೊತೆಗೆ ಎಲ್ಲ ಥರದ ಸಬ್ಜೆಕ್ಟ್ಗಳನ್ನು ಇಟ್ಕೊಂಡು ಹೋಗ್ತೀನಿ. ಒಂದು ಕಡೆ ವೈಲ್ಡ್ ಲೈಫ್ ನಡೀತಾ ಇದ್ರೆ, ಇನ್ನೊಂದು ಕಡೆ ಫಿಕ್ಷನ್ ನಡೀತಾ ಇರುತ್ತೆ, ಇನ್ನೊಂದು ಕಡೆ ಪೊಯಿಟ್ರಿ, ಆ ಥರ ಎಲ್ಲ ಸಬ್ಜೆಕ್ಟ್ಗಳನ್ನು ಇಟ್ಕೊಂಡಾಗ ನಾನು ಹೇಳೋದು, ನಾನು ಯಾವ ಪಂಕ್ತಿಗೂ ಸೇರಿದವಳಲ್ಲ. ಆ ಜಾಗದಲ್ಲಿ ನಿಂತಾಗ ಯಾವ ಪಂಕ್ತಿಗೂ ಸೇರಲ್ಲ. ಎಲ್ಲರೂ ಬೇಕು ನಮಗೆ. ಮತ್ತು ಎಲ್ಲ ವಿಷಯಗಳು ಅಲ್ಲಿ ಚರ್ಚೆ ಆಗಬೇಕು. ಚರ್ಚೆ ಆದಾಗ ಎಲ್ಲ ಥರದ ಜನ ಬರ್ತಾರಲ್ವ, ಅವ್ರವ್ರಿಗೆ ಏನೇನು ಬೇಕೋ ಅದನ್ನು ಅವರು ಪಡ್ಕೊಂಡು ಹೋಗ್ತಾರೆ. ಮತ್ತು ನಾನು ಒಬ್ರನ್ನ ಕರೆದೆ ಅಂದರೆ ನಾನು ಅವ್ರನ್ನ ಎಂಡೋರ್ಸ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ. ಓಕೆ, ಅದು ಯಾರಿಗೋ ಬೇಕಾಗಿರುತ್ತೆ. ಯಾಕಂದರೆ ಇದು ಟಿಕೆಟ್ ರಹಿತ, ಅಂದರೆ ಫ್ರೀ ಎಂಟ್ರಿ ಇರೋವಂಥ ಪಬ್ಲಿಕ್ ಫಂಕ್ಷನ್ ಇದು. ಸೊ ನಾನು ಯಾರಿಗೂ ಫೋನ್ ಮಾಡಿ ನಾ ಮಾಡ್ತಾ ಇದ್ದೀನಿ ಬನ್ನಿ ಅಂತ ಕರಿಬೇಕಾಗಿಲ್ಲ. ನನ್ನ ಮಗನ ಬರ್ತ್ಡೇ ಮಾಡಿದ್ರೆ ಅಥವಾ ನಮ್ಮ ಮನೆ ಗೃಹ ಪ್ರವೇಶ ಮಾಡಿದ್ರೆ ನಾ ಕರಿಬೇಕು. ಇದು ನಾನು ನನ್ನ ಊರಿಗೆ, ನಮ್ಮ ಸಮಾಜಕ್ಕೆ ಅಂತ ಮಾಡ್ತಾ ಇರುವಂತ ನಮ್ಮ ಕಾರ್ಯಕ್ರಮ, ಸಾರ್ವಜನಿಕರಿಗೆ. ಸೊ ಅದರಿಂದ ನಾನು ಎಲ್ಲಾ ಥರದ ಜನನೂ ಬರ್ತಾರಲ್ವ, ಅದರಿಂದ ಯಾರನ್ನ ಕರಿತೀವಿ ಆ ಸಬ್ಜೆಕ್ಟ್ನ ನಾವು ಎಂಡೋರ್ಸ್ ಮಾಡ್ತಾ ಇಲ್ಲ. ಎಲ್ಲಾರನ್ನೂ ಕರಿತೀವಿ. ಎಲ್ಲ ಥರದ ಸಬ್ಜೆಕ್ಟ್ಗಳು, ಎಲ್ಲ ಥರದ ವಿಷಯಗಳು ಅಲ್ಲಿ ಚರ್ಚೆ ಆಗತ್ತೆ. ನಿಮ್ಗೆ ಬಂದು ನಿಮ್ಗೆ ಏನ್ ಬೇಕೋ ಅದನ್ನ ತಗೊಂಡು ಹೋಗಿ ನಾನು ಹೇಳೋದು. ಈಗ ನಿರಂತರವಾಗಿ ಮಾಡ್ಕೊಂಡು ಬರ್ತಿದ್ದೀರಿ, 9 ವರ್ಷ ಆಗಿದೆ, 10ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಿ. ಇವಾಗ 10ನೇ ವರ್ಷಕ್ಕೆ ತಯಾರಿ ಹೇಗಿದೆ? ಅಥವಾ ಈ ಸಾಧಕ ಬಾಧಕಗಳನ್ನ ನಾವು ನೋಡಿದಾಗ ಈ 9 ವರ್ಷಗಳು ಸುದೀರ್ಘವಾಗಿ ಮಾಡ್ಕೊಂಡು ಬರ್ತಿದ್ದೀರಲ್ಲ, ನಿಮಗೆ ಸಂದೇಶಗಳು ಸಾಮಾನ್ಯವಾಗಿ ಬರ್ತಾ ಇರತ್ತೆ. ಅಂದ್ರೆ ಮಾತಿನೂ ಬರ್ಬೋದು, ಈಗ ಮೆಸೇಜ್ ಮೂಲಕನೂ ಬರ್ಬೋದು, ಸಕಾರಾತ್ಮಕನೂ ಬರುತ್ತೆ, ನಕಾರಾತ್ಮಕನೂ ಬರುತ್ತೆ. ತಾವು ಹೇಗೆ ಸ್ವೀಕರಿಸ್ತೀರಿ ಅದನ್ನ? ಇಲ್ಲ, ಅದೇ ನಂಗೆ ಇದು ಲಿಟ್ರೇಚರ್ ಫೆಸ್ಟಿವಲ್ ಮುಗ್ದಿದ್ದು ಭಾನುವಾರ ಸಾಯಂಕಾಲ ಎಲ್ಲರೂ ಕೇಳ್ತಾ ಇರ್ತಾರೆ, ಓ ಇವಾಗ ನೀನು ನಿಟ್ಟಿಸ್ರು ಬಿಡ್ತಾ ಇರ್ಬೋದು, ಅಬ್ಬಾ ಮುಗೀತು ಅಂತ. ಅಷ್ಟಕ್ಕೆ ನಾನು ಟೈಮೇ ಬಿಟ್ಕೊಳ್ಳಲ್ಲ. ಅಷ್ಟ್ರಲ್ಲಾಗ್ಲೇ ನಾನು ಯೋಚನೆ ಮಾಡ್ತಾ ಇರ್ತೀನಿ, ನನ್ಗೆ 10 ವರ್ಷದ ಮಗ ಇದ್ದಾನೆ, ನಾಳೆ ಬೆಳಿಗ್ಗೆ ಅವನಿಗೆ ಡಬ್ಬದಲ್ಲಿ ಏನ್ ಪ್ಯಾಕ್ ಮಾಡಬೇಕು, ಹೋಮ್ವರ್ಕ್ ಮಾಡಿದಾನ, ನಾಳೆ ಯಾವ್ದಾದ್ರು ಕ್ಲಾಸ್ ಟೆಸ್ಟ್ ಇದೆಯಾ, ಸೊ ಅಷ್ಟೇ, ಅಲ್ಲಿಗೆ ಹೊಟ್ಟೋಗುತ್ತೆ ನನ್ನ ಮೈಂಡ್. ಅದ್ರ ಜೊತೆಗೆ ಆಥರ್ಗಳೆಲ್ಲ ಹೊರಡ್ತಾ ಇರ್ತಾರೆ. ಸೊ ಈ ಸಾಧನೆ ತಲೆಗೆ ಹೋಗಿಲ್ಲ, ಬಾಧಕಗಳು ಯೋಚನೆ ಮಾಡಕ್ ಟೈಮ್ ಇಲ್ಲ. ಬಟ್ ಯಾರಾದ್ರೂ ಒಳ್ಳೆ ಕ್ರಿಟಿಸಿಸಮ್ ತೋರ್ಸಿದ್ರೆ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತೀನಿ ನಾನು. ಯಾಕಂದ್ರೆ ಇದು ನಾನು ಬರೀ ಲಿಟ್ರೇಚರ್ ಫೆಸ್ಟಿವಲ್ 1 ವರ್ಷದಲ್ಲಿ ಒಂದ್ಸಲ ಮಾಡಿ ಆಮೇಲೆ ಮರ್ತೋಗೋ ಅಂತದಲ್ಲ. ಬಿಕಾಸ್ ನಾನು ಬುಕ್ ಕ್ಲಬ್ನು ನಡೆಸ್ತಾ ಇದ್ದೀನಿ. ಆ ಬುಕ್ ಕ್ಲಬ್ಗೆ ನಾನು ಒಂದು ಬುಕ್ ಕ್ಲಬ್ ಅಲ್ಲ ಅಲ್ಲಿರೋದು, ಎಷ್ಟೊಂದು ಹಲವಾರು ಬುಕ್ ಕ್ಲಬ್ ಇದೆ. ಒಂದು ಗ್ರೀನ್ಸು, ಒಂದು ಪಯನೀರು, ಒಂದು ಆಥರ್ಸ್ ಬುಕ್ ಕ್ಲಬ್, ಲಿಸನ್ ಅಂಡ್ ರೀಡು, ಕನ್ನಡ ಓದುಗರ ಒಕ್ಕೂಟ, ಈ ಥರ ಎಷ್ಟೊಂದಿದೆ ಅಲ್ಲ. ಸೊ ಅದ್ರದ್ದೆಲ್ಲದರದ್ದು ಆಗು ಹೋಗುಗಳನ್ನ ನೋಡ್ತಾ ನೋಡ್ತಾ ಈ ಕ್ರಿಟಿಸಿಸಮ್ ಏನಾದರೂ ಒಳ್ಳೇದಿದ್ರೆ ಅದನ್ನ ತಗೋತೀನಿ. ಅದನ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅದನ್ನ ಯೋಚನೆ ಮಾಡ್ತೀನಿ. ಈ ಮಿಕ್ಕಿದ್ದನ್ನ ಅಲ್ಲೇ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀನಿ. ಆಮೇಲೆ ಟೈಮ್ ಇರಲ್ಲಾಗಿಂತ ಟೈಮ್ ಮಾಡ್ಕೊಳ್ಳಲ್ಲ. ಈಗ 10ನೇ ವರ್ಷಕ್ಕೆ ಹೇಗೆ ಸಿದ್ಧತೆಗಳು ನಡೀತಾ ಇದೆ? ನಾ ಹೇಳ್ದೆ ಅಲ್ಲ, ನಾನು ಮಾತು ಕಮ್ಮಿ ಕೆಲಸ ಜಾಸ್ತಿ, ಕೆಲಸದಲ್ಲೇ ತೋರಿಸ್ಬೇಕು ಅಂತ ಹೇಳಿ ಸೊ ಹಾಗೆ ಪ್ಲಾನಿಂಗ್ ಅಂತ ಏನೂ ಮಾಡಿಲ್ಲ. ಸೊ ಈ ಕೇಳುಗ್ರೆಲ್ಲ ಇದನ್ನು ಈಗ ನಾನು ಯಾರು ಅಂತ ಗೊತ್ತಾಗಿದೆ ಅಲ್ಲ, ಮೈಸೂರು ಲಿಟ್ರೇಚರ್ ಫೆಸ್ಟಿವಲ್ ಅಂತ ಗೊತ್ತಾಗಿದೆ. ಸೊ ಕಾದ್ ನೋಡ್ಬೇಕಷ್ಟೆ. ಬಟ್ ಕೆಲವುದು ಇಂತಿಂತದ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ, ಬೇರೆ ಯಾವ್ದ್ರಲ್ಲಿ ತಾವು ಇನ್ವಾಲ್ವ್ ಆಗ್ಲಿಕ್ಕೆ ಇಷ್ಟಪಡ್ತೀರಿ ಅಂತಂದ್ರೆ, ಈಗ ಸಾಹಿತ್ಯ ಒಂದು ಹೊರತುಪಡಿಸಿ ಈಗ ಸಂಗೀತಕ್ಕೆ ಹೆಚ್ಚು ಒತ್ತು ಕೊಡುವಂತಹ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಹೇಳ್ದೆ ಅಲ್ಲ, ನನ್ನ ಇದು ನಮ್ಮ ಹಸ್ಬೆಂಡ್ ಫ್ಯಾಮಿಲಿಗೆ ಸೇರಿದ್ದವು ಫ್ಯಾಮಿಲಿಯವರು ರಾಣಿ ವಿಜಯಾದೇವಿ ಅಂತ, ಜಯಚಾಮರಾಜೇಂದ್ರ ಒಡೆಯರ್ ಸಿಸ್ಟರು. ಅವರು ಇಂಟರ್ನ್ಯಾಷನಲ್ ಮ್ಯೂಸಿಕ್ ಅಂಡ್ ಆರ್ಟ್ ಸೊಸೈಟಿ ಅಂತ 50 ವರ್ಷದ ಹಿಂದೆ ಸ್ಥಾಪನೆ ಮಾಡಿದ್ರು ಇಲ್ಲೇ ಬೆಂಗಳೂರಲ್ಲಿ. ಸೊ ಅದರಲ್ಲಿ ನಾನುವೇ ಒಂದು ಕಮಿಟಿ ಮೆಂಬರ್ ಆಗಿದ್ದೀನಿ. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಇಡೀ ಪ್ರಪಂಚದಾದ್ಯಂತದಿಂದ ಮ್ಯೂಸಿಕ್ ಪರ್ಫಾರ್ಮೆನ್ಸ್ನ ಕರೆಸಿ ಅವ್ರ ಕೈಯಲ್ಲಿ ಮಾತಾಡಿಸೋದು, ಪರ್ಫಾರ್ಮೆನ್ಸ್ ಕೊಡಿಸೋದು, ಈ ಥರ ಅದಕ್ಕೆ ಒಂದು ಉತ್ತೇಜನ ಕೊಡ್ತಾನೇ ಬಂದಿದ್ದಾರೆ ಫ್ಯಾಮಿಲಿಯಲ್ಲಿ. ನಾನು ಈಗ ಸೇರ್ಕೊಂಡಿದ್ದೀನಿ, ಆಲ್ಮೋಸ್ಟ್ ಲಾಸ್ಟ್ 10 ವರ್ಷದಿಂದ ನಾನು ಅದರಲ್ಲಿ ಭಾಗಿಯಾಕೊಂಡು ಈ ಮ್ಯೂಸಿಕ್ ಅನ್ನೋದು ಎಷ್ಟು ಬೇಕು, ಎಷ್ಟೊಂದು ಇಂಪಾರ್ಟೆನ್ಸ್ ಇದೆ ಅಂತ
ಅದನ್ನು ನಾವು ಹಂಚ್ತಾ ಇದ್ದೀವಿ ಸಮಾಜಕ್ಕೆ. ಓಕೆ, ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಈಗ ಫ್ಯಾಮಿಲಿ ಸಪೋರ್ಟ್ ನಮಗೆ ನಿಜವಾಗ್ಲೂ ಬೇಕಾಗುತ್ತೆ. ಯಾಕೆಂತಂದ್ರೆ ಒಬ್ಬ ಮಹಿಳೆಯಾಗಿ ನಾವು ಸಂಸಾರಕ್ಕೆ ಎಷ್ಟು ಮುಖ್ಯವೋ ಸಮಾಜಕ್ಕೂ ಅಷ್ಟೇ ಮುಖ್ಯ. ಸೊ 2 ಕಣ್ಣುಗಳು ನಾವು. ಹಾಗಾಗಿ ಈಗ ಫ್ಯಾಮಿಲಿ ಸಪೋರ್ಟ್ ಅಂತ ಹೇಳಿ ಬಂದಾಗ ನೀವು ಎಷ್ಟು ಸಮಯವನ್ನು ಅಲ್ಲಿ ಕೊಡ್ತೀರಿ? ನಿಮಗೆ ಅವ್ರು ಯಾವ ರೀತಿ ಪ್ರೋತ್ಸಾಹವನ್ನು ಕೊಡ್ತಾರೆ? ನಂದು ಪೂರ್ತಿ ಟೈಮ್ ಯಾವಾಗಲೂ ನನ್ನ ಸಂಸಾರಕ್ಕೇನೆ, ಅಲ್ಲಿ ಏನೂ ಇದೇ ಇಲ್ಲ. ನನ್ನ ಹಸ್ಬೆಂಡ್ ನನ್ನ ಜೊತೆಗೆ ನಿಂತಿರ್ತಾರೆ. ಈಸ್ ವೆರಿ ಅವ್ರ ಕೆಲಸದಲ್ಲಿ ಅವ್ರು ಯಾವಾಗಲೂ ಬ್ಯುಸಿ ಆಗಿರ್ತಾರೆ. ಬಟ್ ಆ ಉಳಿದಿದ್ದ ಅಂದರೆ ನಂದು ಲಿಟ್ರೇಚರ್ ಫೆಸ್ಟಿವಲ್ ಬಂತು ಅಂದಾಗ 3 ರಿಂದ 5 ದಿನ ಮುಂಚೆ ಒಂದಿನ ಬಂದು ಕೂತ್ಕೊಂಡು ನನ್ನ ಜೊತೆ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಒಂದು ಮೀಟಿಂಗ್ ಮಾಡ್ತಾರೆ. ಏನೇನ್ ಬೇಕು, ಏನೇನ್ ಆಗ್ತಾ ಇದೆ, ಹೆಂಗೆ ಅಂತ. ಅದಕ್ಕೆ ಮುಂಚೆ ಅವ್ರು ಇನ್ವಾಲ್ವ್ ಆಗಲ್ಲ. ಸೊ ಲಿಟ್ರೇಚರ್ ಫೆಸ್ಟಿವಲ್ ಅಲ್ಲಿ ಏನೇನು ನನಗೆ ಬೇಕಾಗಿರೋ ಸಹಾಯಗಳು ಎಲ್ಲರೂ ಅವರು ಅಥವಾ ಅವ್ರ ನಮ್ಮ ಫ್ಯಾಕ್ಟ್ರಿಯಿಂದ ಕೆಲಸದವ್ರನ್ನ ಎಲ್ಲ ನಿಂತ್ಕೊಂಡು ಅವ್ರ ಮ್ಯಾನೇಜ್ಮೆಂಟ್ ಒಂದು ನೋಡ್ಕೊಂಡ್ಬಿಡ್ತಾರೆ. ಇದರಲ್ಲಿ ನಮ್ಮ ಟ್ರಸ್ಟೀಸ್ ಇದ್ದಾರೆ, ಬುಕ್ ಕ್ಲಬ್ ಮೆಂಬರ್ಸ್ ಇದ್ದಾರೆ, ಆಮೇಲೆ ನಮ್ಮ ಮೈಸೂರಿನ ಜರ್ನಲಿಸ್ಟ್ಗಳಿದ್ದಾರೆ, ಮತ್ತೆ ಪ್ರಜೆಗಳು ಎಷ್ಟೊಂದು ಜನ ಬರ್ತಾರೆ. ತುಂಬಾ ಜನದ ಸಹಾಯ ಇರುತ್ತೆ. ಸೊ ಇದೆಲ್ಲಾನು ಕೆಲಸ ಮಾಡೋದು ನಾನು ಒಬ್ಳೆ. ಅಂದ್ರೆ ಆಥರ್ನ ಹುಡ್ಕೋದು ಯಾವುದು, ಮತ್ತೆ ಪ್ಯಾನೆಲ್ ಸೆಟ್ ಮಾಡೋದ್ರಿಂದ ಹಿಡಿದು ಎಲ್ಲಿ ಯಾವ ಟೈಮ್ಗೆ ಹೇಗೆ ನಡಿಬೇಕು, ಮತ್ತೆ ಎಲ್ಲಿ ಉಳಿಸ್ಬೇಕು, ಯಾರು ಹೇಗೆ ಬರ್ತಾರೆ, ಎಲ್ಲ ಪ್ಲಾನಿಂಗ್ ನಾನು ಮಾಡ್ತೀನಿ ಒಬ್ಳೆ. ಬಟ್ 5 ದಿನ ಮುಂಚೆ ಈ ಮೀಟಿಂಗ್ಗಳು ಶುರು ಆಗುತ್ತೆ. ಮತ್ತೆ ನಮ್ಮ ಬುಕ್ ಕ್ಲಬ್ ಮೆಂಬರ್ಸು ಅಷ್ಟೇ. ಸೊ ಅವರು ಎಲ್ಲರೂ ಇನ್ವಾಲ್ವ್ ಹಾಕೊಂಡು ಎಲ್ಲರೂ ಜವಾಬ್ದಾರಿಗಳನ್ನ ತಗೋತಾರೆ. ಬಟ್ ನನಗೆ ಬೆನ್ನೆಲುಬಾಗಿ ನಿಂತಿರೋದು ನನ್ನ ಹಸ್ಬೆಂಡ್ ಮತ್ತೆ ನನ್ನ ಫ್ಯಾಮಿಲಿ, ನಮ್ಮ ತಾಯಿ ಆಗಲಿ, ಸಿಸ್ಟರ್ಸ್ ಆಗಲಿ, ಮತ್ತೆ ನಮ್ಮ ಇನ್ಲಾಸು ಎಲ್ಲರೂ ನನಗೆ. ಸೊ ಅವರೆಲ್ಲರೂ ಬರ್ತಾರೆ, ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತು ಹಬ್ಬಗಳಲ್ಲಿ ನಮ್ಮ ಅತ್ತೆ ತುಂಬ ಕಟ್ಟುನಿಟ್ಟಾಗಿ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ಸೊ ನನಗೆ ಮಗು ಹುಟ್ಟಿದ ತಕ್ಷಣನೇ ಒಂದು ಬುಕ್ನ ಇಟ್ಬಿಟ್ಟು ಎಲ್ಲ ಹೇಗೆ ಯಾವ್ಯಾವ ಹಬ್ಬನ ಮಾಡಬೇಕು ಅಂತ ಎಲ್ಲ ಬರ್ಸ್ಕೊಟ್ಬಿಟ್ಟಿದ್ದಾರೆ. ಸೊ ನಾನು ಏನಾದರೂ ಒಂಚೂರು ನನ್ನ ಮೈಂಡ್ ಆ ಕಡೆ ಈ ಕಡೆ ಹೋದ್ರೂ ಆ ಬುಕ್ ನೋಡಿದ ತಕ್ಷಣ ನನಗೆಲ್ಲ ಗೊತ್ತಾಗ್ಬಿಡುತ್ತೆ. ಓ ಈ ಥರ ಮಾಡಬೇಕು ಅಂತ. ಅಂದರೆ ಈಗ ಗೌರಿ ಇಡಬೇಕಾದ್ರೆ ಅದರ ಪಕ್ಕದಲ್ಲಿ ಹೇಗೆ ಒಂದು ಗಂಗೆ ಇಡಬೇಕು, ಆ ಗಂಗೆ ಒಳಗಡೆ ಮರಳು ಹಾಕಬೇಕು, ಅದ್ರ ಜೊತೆಗೆ ಸಾಯಂಕಾಲ ನಾವು ಅದಕ್ಕೆ ಬುತ್ತಿ ಗಣೇಶನ್ ಬಿಡುವಾಗ ಬುತ್ತಿ ಕಟ್ಟಬೇಕು. ಆ ಬುತ್ತಿ ಕಟ್ಟುವಾಗ ಏನು ಮಾಡಬೇಕು, ಆ ಬುತ್ತಿ ತಗೊಂಡು ಮನೆಯೊಳಗೆ, ಇವಾಗ ಮುಂಚೆ ಎಲ್ಲ ನಾವೆಲ್ಲ ಇದಕ್ಕೆ ಹೋಗಿ ಕೆರೆಗೆ ಹೋಗಿ ಬಿಡ್ತಾ ಇದ್ವಿ ಗಣೇಶನ, ಇವಾಗ ಮನೆಯಲ್ಲೇ ಬಿಡ್ತೀವಿ ಅಲ್ವಾ. ಮನೆಯಲ್ಲೇ ಬಿಟ್ರು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಬುತ್ತಿನ ನಾವು ಅಲ್ಲಿವರೆಗೆ ತಗೊಂಡು ಹೋಗಿ ಆ ಗಣೇಶನ್ನ ಕಳ್ಸ್ಕೊಡ್ಬೇಕು. ಈ ತರ ಎಲ್ಲಾನು ಹೇಳ್ಕೊಟ್ಟಿದ್ದಾರೆ. ಸೊ ನಮ್ಮ ತಾಯಿ ಹೇಳ್ಕೊಟ್ಟಿದ್ದು ಬುದ್ಧಿಗಳು, ಅತ್ತೆ ಹೇಳ್ಕೊಟ್ಟಿದ್ದು, ಈಗ ಇದು ಎಲ್ಲನೂ ನನ್ನ ಮೈಂಡಲ್ಲಿ ಇಟ್ಕೊಂಡು ಒಂದನ್ನು ನಾನು ಯಾವತ್ತೂ ಮರ್ತಿಲ್ಲ. ನನ್ನ ಮನೆಯಲ್ಲಿ ಎಷ್ಟು ನೆಮ್ಮದಿಯಿಂದ ನಾನು ಇರ್ತೀನೋ, ಎಷ್ಟು ಮಟ್ಟಿಗೆ ನಾನು ಅಲ್ಲಿ ನನ್ನ ಸಂಸಾರನ ಚೆನ್ನಾಗಿ ನಡೆಸ್ತೀನಿ, ಅದೇ ಥರ ನಾನು ಆಚೆ ಕೆಲಸ ಮಾಡ್ಬೋದು ಅಂತ ಚಿಕ್ಕದ್ರಿಂದ ನಮ್ಗೆ ಹೇಳ್ಕೊಟ್ಟಿರೋದು. ಸೊ ಅದನ್ನ ಕಾಯ ವಾಚ ನಡೆಸ್ತಾ ಇರ್ತೀನಿ. ಓಕೆ ಓಕೆ. ಈಗ ಇಷ್ಟೆಲ್ಲ ಫೆಸ್ಟಿವಲ್ ಮಾಡ್ಕೊಂಡು ಬರ್ತಾ ಇದ್ದೀರಿ, ಅದರಲ್ಲೂ ಬಹುಮುಖ್ಯವಾಗಿ ಈ ಪುಸ್ತಕದ ಜೊತೆಗೆ ನೀವು ಆ ಪುಸ್ತಕದ ಸಂಪಾದಕರನ್ನ ಕರೆಸ್ತೀರಿ ಅಂತ ತಾವು ಹೇಳಿದ್ರಿ ಪುಸ್ತಕ ಹಬ್ಬದಲ್ಲಿ. ಈಗ ಸಾಮಾನ್ಯವಾಗಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದ್ರೆ, ಅರೆ ಇಂತಹ ಒಬ್ಬರು ಸಂಪಾದಕರು ಬಂದಿದ್ದಾರೆ ಅಂತಂದ್ರೆ ಅವರ ನುಡಿಗಳು ಹೇಗಿರುತ್ತೆ. ಈಗ ನಾವು ಒಂದರ್ಥದಲ್ಲಿ SL ಭೈರಪ್ಪ ಸರ್ ಅವರು ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತಂದಾಗ ಹೇಗೆ ಇಂಟ್ರಾಕ್ಟ್ ಮಾಡ್ತಿದ್ರು ಅವರ ನಿಮ್ಮ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಎಲ್ಲ ವೀಕ್ಷಕರ ಜೊತೆ? ಯಾವ ರೀತಿ ಅವ್ರು ಮಾತನಾಡ್ತಾ ಇದ್ರು, ಹೇಗಿತ್ತು ಅವರ ನುಡಿಗಳು? ಈಗ ಭೈರಪ್ಪ ಸರ್ ಬಂದಿದ್ದಾರೆ ಅಂತಂದ್ರೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ, ಯಾವ ರೀತಿ ಮಾತಾಡ್ತಿರ್ತಾರೆ. ಇಲ್ಲ ಸುಧಾಮೂರ್ತಿ ಅವ್ರು ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಏನ್ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ, ಅದೆಲ್ಲ ಒಂದು ಕ್ಯೂರಿಯಾಸಿಟಿ ಖಂಡಿತ ಮೂಡುತ್ತೆ. ಈಗ ಫಸ್ಟ್ ನಾವು ಭೈರಪ್ಪ ಸರ್ ಬಗ್ಗೆ ಮಾತನಾಡೋಣ. ಸೊ ಫಸ್ಟ್ ನಾನು ಇವ್ರನ್ನ ಭೈರಪ್ಪ ಆಕ್ಚುಲಿ ನಾವು ಅವ್ರನ್ನ ಮನೆಯಲ್ಲಿ ತುಂಬಾ ವರ್ಷದಿಂದ ಗೊತ್ತಿರೋದ್ರಿಂದ ಅಯ್ಯ ಅಂತಾನೆ ಕರೆಯೋದು. ಸೊ ಅವರು ಕ್ಯಾಪ್ಟನ್ ಗೋಪಿನಾಥ್ ಅವ್ರದ್ದು ಬುಕ್ ರಿಲೀಸ್ ಮಾಡೋಕ್ಕೆ ಅಂತ ಬಂದಿದ್ರು. ಅವಾಗ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಈ ಜರ್ನಲಿಸ್ಟ್ಗಳೆಲ್ಲರಿಗೂ ಬಂದರು, ಒಂದು ಹೆಚ್ಚು ಕಮ್ಮಿ ಒಂದು 30-40 ಜನ ಇದ್ರು ಅನ್ಸುತ್ತೆ. ಎಲ್ಲರೂ ಫೋಟೋ ತಗೊಂಡ್ರು. ಆಮೇಲೆ ಕೂತ್ಕೊಂಡಿದ್ರು ಒಂದು 4-5 ಜನ. ಅವ್ರನ್ನ ಕರೆದ್ರು, ಯಾಕೆ ನೀವೆಲ್ಲ ಕೂತಿದ್ದೀರಾ, ನಿಮ್ದೆಲ್ಲ ಕೆಲಸ ಆಯ್ತಲ್ವಾ, ಫೋಟೋ ನೀವು ಇಷ್ಟಕ್ಕೆ ತಾನೇ ಬರೋದು, ನೀವು ಯಾರು ಮಾತು ಕೇಳ್ಕೊಳ್ಳಲ್ಲ, ಹೋಗಿ. ಅದು ಅವರು ತಮಾಷೆಯಾಗಿ ಹೇಳಿದ ಮಾತು, ಬಟ್ ಅದನ್ನ ಎಷ್ಟೊಂದು ಜನಕ್ಕೆ ಅದು ಇದಾಯ್ತು.
ಮೈಂಡ್ಗೆ ಹೋಯ್ತು ಜರ್ನಲಿಸ್ಟ್ಗಳಿಗೆ. ಅದಾದ್ಮೇಲಿಂದ ನಾನು ನೋಡ್ತಾ ಇದ್ದೀನಿ ದ ಚೇಂಜ್. ಸೊ ಮೈಸೂರು ಬುಕ್ ಕ್ಲಬ್ ಚಾರಿಟಬಲ್ ಟ್ರಸ್ಟಿಂದ ಅಥವಾ ಮೈಸೂರು ಲಿಟರರಿ ಫೋರಮ್ ಚಾರಿಟಬಲ್ ಟ್ರಸ್ಟಿಂದ ನಾನು ಬುಕ್ ರಿಲೀಸ್ ಅಂತ ಮಾಡಿದಾಗ ಈಗ ಜರ್ನಲಿಸ್ಟ್ಗಳು ಬರೀ ಫೋಟೋ ಜರ್ನಲಿಸ್ಟ್ಗಳು ಅವ್ರು ತಗೊಂಡು ಹೊಟ್ಟೋಗ್ತಾರೆ. ಬಟ್ ಅಲ್ಲದೆ ಜೊತೆಗೆ ಇವಾಗ ಜರ್ನಲಿಸ್ಟ್ಗಳನ್ನ ಬಂದು ಅವರು ಕೂತ್ಕೊಂಡು ಬರ್ಕೋತಾರೆ, ಆಮೇಲೆ ಮಾತನ್ನ ಕೇಳ್ತಾರೆ. ಆಮೇಲೆ ಎಷ್ಟೊಂದು ಜನ ಇವಾಗ ಅಲ್ಲಿವರೆಗೂ ಎಷ್ಟೊಂದು ಬುಕ್ ರಿಲೀಸ್ ಮಾಡಿದೆ. ಇದನ್ನ ನಾ ಹೇಳ್ತಾ ಇರೋದು 2018ನೇ ಇಸ್ವಿಯಲ್ಲಿ ಆಯ್ತಾ. ಸೊ ಅಲ್ಲಿವರೆಗೂ ಆಗ್ಲೇ ನಾನು ಒಂದು ಹೆಚ್ಚು ಕಮ್ಮಿ 15ರಿಂದ 18 ಬುಕ್ ರಿಲೀಸ್ ಮಾಡಾಗಿತ್ತು. ಅಲ್ಲೆಲ್ಲರೂ ಅಷ್ಟೇ ಬರ್ತಾ ಇದ್ರು ಹೋಗ್ತಾ ಇದ್ರು, ಆಮೇಲೆ ನನ್ನೇ ಕೇಳೋರು ಏನಾದ್ರು ಕಳಿಸ್ಬಿಡಿ ಅಂತ. ಬಟ್ ಇದಾದ್ಮೇಲೆ ನನ್ಗನ್ಸುತ್ತೆ ತುಂಬಾ ಬದಲಾವಣೆ ಬಂತು ಅಂತ. ಅಂದ್ರೆ ಈಗ ದೊಡ್ಡ ದೊಡ್ಡ ಪೇಪರ್ ಅವರೆಲ್ಲ ಯಾವಾಗ್ಲೂ ಇರ್ತಾರೆ, ಅವ್ರನ್ನ ಹೇಳ್ತಾ ಇಲ್ಲ. ಈ ಚಿಕ್ಕ ಚಿಕ್ಕ ಬಡ್ಡಿಂಗ್ ಜರ್ನಲಿಸ್ಟ್ಗಳು ಅವ್ರು ಬರೋದು, ಫೋಟೋ ತಕೊಳ್ಳೋದು, ಹೋಗೋದು, ಅಥವಾ ಅವ್ರ ಜೊತೆ ಹಂಗ್ ಮಾಡ್ಬಿಡೋರು. ಅವ್ರ ಮಾತು ಕೇಳಿದ್ಮೇಲೆ ಬದಲಾವಣೆ ಅನ್ನೋದು ಬಂದಿದೆ. ಅಂಡ್ ಮತ್ತೆ ಅಲ್ಲಿ ಎಲ್ಲರೂ ಭೈರಪ್ಪನವ್ರು ಬರ್ತಾ ಇದ್ದಾರೆ ಅಂದ್ರೇನೆ ಮೈಸೂರಲ್ಲಿ ಅದಕ್ಕೆ ಒಂದು ಕಳೆ ಬೇರೆ. ಅವ್ರ ಮಾತು ಕೇಳಕ್ಕೆ, ಅವ್ರ ಪುಸ್ತಕಗಳು ಸೈನ್ ಮಾಡಿಸ್ಕೊಳಕ್ಕೆ, ಆಮೇಲೆ ಅವ್ರನ್ನ ಪ್ರಶ್ನೆ ಕೇಳಕ್ಕೆ ಅಂತ. ಜೊತೆಗೆ ಅವ್ರು ಬರ್ತಾ ಇದ್ದಾರೆ ಅಂದ್ರೆ ಅವ್ರದ್ದು 1-2 ಪುಸ್ತಕದ್ದಲ್ಲ, ಒಂದು 20-30 ಪುಸ್ತಕಗಳನ್ನ ಓದ್ಕೊಂಡು ಬಂದ್ಬಿಟ್ಟಿರ್ತಾರೆ. ಆಮೇಲೆ ಅವ್ರು ಓದಿರೋ ಪುಸ್ತಕಗಳದ್ದು ಕ್ವೆಶ್ಚನ್ ರೆಡಿ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಅವ್ರ ಜೊತೆ ಇದು ಮಾಡ್ತಾರೆ. ಆಮೇಲೆ ಅಲ್ಲಿ ಸಮಯ ಸಾಕಾಗಿಲ್ಲ ಅಂದ್ರೆ ಅದಾದ್ಮೇಲೆ ಇರ್ತಾರಲ್ಲ, ಅವಾಗ್ಲೂ ನಮ್ಮ ಬುಕ್ ಕ್ಲಬ್ ಮಹಿಳೆಯರೆಲ್ಲ ಹೋಗಿ ಅವ್ರ ಜೊತೆ ಮಾತಾಡಿ ಅವ್ರ ಡಿಸ್ಕಷನ್ ಮಾಡಿ ವಿಷಯಗಳನ್ನ ತುಂಬಾ ತಿಳ್ಕೊತಾರೆ. ಈಗ ಸುಧಾಮೂರ್ತಿ ಮೇಡಮ್ ಕೂಡ ಬಂದಿದ್ದಾರೆ. ಎಷ್ಟು ಪ್ರೀತಿಯಿಂದ ಕೂತ್ಕೊಂಡು ಆರಾಮಾಗಿ ಮಾತಾಡುವಂತಹ ಒಂದು ಫೋಟೋ ಕೂಡ ನಾವು ತೋರಿಸಿದ್ವಿ. ಅವ್ರ ಬಗ್ಗೆ ತಾವು ಹೇಳೋದಾದ್ರೆ ಅವರು ಒಂದು ತುಂಬಿದ ಕೂಡ, ಅವ್ರದ್ದು ಎಷ್ಟು ಮಾತಾಡಿದ್ರು ಇದಾಗಲ್ಲ. ಸುಧಾಮ ಅಂತಾನೆ ಕರೆಯೋದು ನಾನು ಅವ್ರನ್ನ. ಮತ್ತೆ ಅವ್ರು ನಂಗೆ ಜೈಪುರ್ ಲಿಟ್ರೇಚರ್ ಫೆಸ್ಟಿವಲ್ ಮತ್ತೆ ಇನ್ಯಾವುದೋ ಡಿನ್ನರ್ ಎಲ್ಲ ಕಡೆ ಸಿಗ್ತಾ ಇರ್ತೀವಿ. ಮತ್ತೆ ಅವರು ಯಾಸ್ಮಿನ್ ಪ್ರೇಮ್ಜಿ ಅವರೆಲ್ಲ ಹೇಳಿದ್ನಲ್ಲ ತುಂಬಿದ ಕೂಡ. ಅವ್ರನ್ನ ನೋಡ್ತಾನೆ ಕಲ್ತ್ಕೊಳಕ್ ತುಂಬಾ ಇದೆ ನಿಜ. ಮತ್ತೆ ಅವ್ರದ್ದು ಬಿಹೇವಿಯರ್, ಎಲ್ಲೂ ಕೋಪ ಮಾಡ್ಕೊಳಲ್ಲ, ಎಲ್ಲೂ ಇದಾಗಲ್ಲ, ಎಂತ ಪ್ರಶ್ನೆಗಳು ಕೇಳಿದ್ರು ಇದ್ ಮಾಡ್ತಾರೆ. ಮತ್ತೆ ಎಲ್ಲಾ ಮಕ್ಳುನು ಒಂದೇ ತರ ನೋಡ್ತಾರೆ. ಒಂದ್ ಫೋಟೋದಲ್ಲಿ ನೋಡ್ಬೋದು ನೀವು. ನೆಕ್ಸ್ಟ್ ಡೇ ಮೈಸೂರಲ್ಲಿ ಎಲ್ಲರೂ ಹೇಳ್ತಾ ಇದ್ರು, ಶುಭ ನೀನ್ ಪ್ರೋಗ್ರಾಮ್ ಇರುವಾಗ ಹೇಳ್ಬಿಡು, ನಾವು ಆ ರೋಡಲ್ಲೇ ಓಡಾಡಲ್ಲ ಅಂತ. ಆ ತರ ಟ್ರಾಫಿಕ್ ಜಾಮ್ ಇಟ್ ವಾಸ್ ಫಾರ್ ಸುಧಾಮೂರ್ತಿ, ನಾವು ಮಾಡಿದ್ದಷ್ಟೇ. ಸೊ ಆ ತರ ಮಕ್ಳುಗಳು ಬಂದ್ಬಿಟ್ಟು ಆಮೇಲೆ ಎಲ್ಲಾ ಮಕ್ಳುಗಳು ಪುಸ್ತಕಗಳನ್ನ ಓದ್ಕೊಂಡ್ ಬಂದಿದ್ರು. ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ರು. ಕೇಳಿದಾಗ ಇವರು ಸಮಾಧಾನವಾಗಿ ಉತ್ತರ ಕೊಟ್ಕೊಂಡು ಅದಾದ್ಮೇಲೆ ಅವ್ರ ಜೊತೆ ನಾವು ಇಲ್ಲಿವರೆಗೆ ಒಂದ್ಸಲ ಅಡಲ್ಟ್ಸ್ಗೆ ಮಾಡಿದ್ದೆ, ಈಗ ಮಕ್ಳಿಗೆ ಅಂತಾನೆ ಮಾಡ್ತಾ ಇರೋದು. ಅವಾಗ ಮಕ್ಳಿಗೆ ಏನ್ ಮಾಡ್ತಾರೆ, ಅವರು ಗೋಪಿನೂ ಕರ್ಕೊಂಡ್ಬರ್ತಾರೆ, ಅವರ ಪೆಟ್, ಅದನ್ನು ಕರ್ಕೊಂಡ್ಬರ್ತಾರೆ. ಸೊ ಈ ಸಲ ನಾನು ಏನ್ ಮಾಡಿದ್ದೆ ಅಂದ್ರೆ ಅದಕ್ಕೆ ಅಂತಾನೆ ಅವ್ರ ಸೋಫಾ ಪಕ್ಕನೇ ಒಂದು ದಿವಾನ್ ಕಾಟ್ ಹಾಕ್ಸಿ ಅದನ್ನು ಕೂತ್ಕೊಳ್ಳಂಗ್ ಮಾಡಿ ಅವ್ರು ಅವಾಗ ಅದ್ರ ಮೇಲೆ ಕೈ ಇಟ್ಕೊಂಡೇ ಮಾತಾಡ್ತಾ ಇದ್ರು. ಸೊ ಶಿ ಈಸ್ ಅ ವೆರಿ ಪೇಷಂಟ್ ಲೇಡಿ. ಮತ್ತೆ ಮಕ್ಕಳ ಜೊತೆ ಇಂಟ್ರಾಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳಿಗೆ ಬರೀ ಫೋಟೋ ತಕ್ಕೊಳಕ್ಕೆ ಬುಕ್ ಇಟ್ಕೊಂಡ್ ಬಂದಾಗ ಕೇಳ್ತಾರೆ ಅವರು, ಇದನ್ನ ಓದಿದ್ಯಾ ನೀನು, ಏನು ಓದಿದ್ಯಾ ಅನ್ಬಿಟ್ಟು. ಆಮೇಲೆ ಈ ಸಲ ಅವ್ರು ಬಂದಾಗ ಆ ಗೋಪಿ ಮೇಲೆ ಬರ್ದಿರೋ ಪುಸ್ತಕದ ಡಿಸ್ಕಷನ್ನೇ ಇತ್ತು. ಸೊ ಅವರು ಗೋಪಿ, ಆ ಮಗು, ಬುಕ್ಕು ಎಲ್ಲ. ಸೊ ಅದ್ ಹೆಂಗೋ ಆಗ್ಬಿಟ್ಟು ಈ ಸಲ ಏನಾಯ್ತು, 6 ತಿಂಗಳಲ್ಲಿ ಪುನಃ ವಾಪಸ್ ಬಂದ್ರು ಮೈಸೂರಿಗೆ. ಇನ್ನೊಂದು ಬುಕ್ ಡಿಸ್ಕಷನ್ ಇಟ್ಕೊಂಡಿದ್ದೆ. ಅವಾಗ ಆ ಮಕ್ಳುಗಳು 2ನೇ ಕಾಪಿ ತಗೊಂಬಂದಾಗ ಇವ್ರಿಗೆ ಕೆಲವ್ರನ್ನ ಜ್ಞಾಪಕ ಇಟ್ಕೊಂಡಿದ್ರು, ಕೇಳಿದ್ರು, ನೀನ್ ಅದನ್ನ ತಗೊಂಡು ಹೋದ್ಯಲ್ಲ, ಅದನ್ನ ಓದಿದ್ಯಾ ಅಂತೆಲ್ಲ ಕೇಳಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ವಿಚ್ ಇಸ್ ಅಮೇಝಿಂಗ್. ಬಿಕಾಸ್ ಅವರು ಮೀಟ್ ಮಾಡೋ ಅಷ್ಟು ಜನದಲ್ಲಿ ಈ ಮಕ್ಕಳನ್ನ ಜ್ಞಾಪಕ ಇಟ್ಕೋಬೇಕು ಅಂತ ಇಲ್ಲ, ಆ ಜ್ಞಾಪಕ ಇಟ್ಕೊಂಡು ಅದನ್ನ ಕೇಳ್ತಾ ಇದ್ರಲ್ವಾ. ಅಂಡ್ ದಟ್ ಹ್ಯಾಸ್ ಅ ಇಂಪ್ಯಾಕ್ಟ್ ಆನ್ ಚಿಲ್ಡ್ರನ್ ಆಲ್ಸೋ. ಅವರು ಒಂದು ಅಜ್ಜಿ, ಸುಧಾ ಅಜ್ಜಿ ಈ ತರ ಜ್ಞಾಪಕ ಇಟ್ಕೊಂಡು ಕೇಳ್ತಾ ಇದ್ದಾರೆ ಅಂದ್ರೆ ನಾನು ಯಾವ ತರ ಇದ್ ಮಾಡ್ಬೇಕು, ಓದ್ಬೇಕು ಅಂತ. ಅದು ಯಾಕಂದ್ರೆ ಅದನ್ನೆಲ್ಲ ನಮ್ಗೆ
ಇದಾದ್ಮೇಲೆ ನಾವು ಅವ್ರನ್ನ ಬಿಟ್ಬಿಡಲ್ವಲ್ಲ, ಹೌದು. ಆ ಮಕ್ಳುಗಳನ್ನ ನಮ್ಗೆ ಪುನಃ ಬುಕ್ ಕ್ಲಬ್ ಅಲ್ಲೋ ಎಲ್ಲೋ ಕಡೆ ಸಿಗ್ತಾರಲ್ಲ, ಅಲ್ಲಿ ನಾವು ಅದನ್ನ ಕೇಳ್ತೀವಿ. ಹೌದು ಹೌದು. ಅಂದ್ರೆ ಮಕ್ಕಳ ಜೊತೆ ಮಕ್ಕಳಂತೆ ಇರ್ತಾರೆ, ದೊಡ್ಡವ್ರ ಜೊತೆ ದೊಡ್ಡವರು ಅಂತ ಇರ್ತಾರೆ ಅವರು. ಆದ್ರೆ ಅವ್ರ ಬಗ್ಗೆ ನಾವು ವರ್ಣಿಸೋದಕ್ಕೆ ಪದಗಳೇ ಇಲ್ಲ ಅಂತಾನೆ ಹೇಳ್ಬೋದು ಅಲ್ವಾ. ಅಷ್ಟು ಒಂದು ಅದ್ಭುತವಾದಂತಹ ವ್ಯಕ್ತಿತ್ವ, ಜೊತೆಗೆ ವ್ಯಕ್ತಿ ಕೂಡ ಹೌದು. ಇದು ವಾಣಿ ವಿಲಾಸ್ ಲೇಡೀಸ್ ಕ್ಲಬ್, ಆ ಒಂದು ನೇತೃತ್ವದ ನಮ್ಮ ಮಹಾರಾಣಿಯವರ ನೇತೃತ್ವದ ಕಮಿಟಿಯಲ್ಲಿ ಕೂಡ ತಾವು ಸದಸ್ಯರಾಗಿ ಕೆಲಸವನ್ನ ಮಾಡ್ತಿದ್ದೀರಿ, ಕರ್ತವ್ಯ ನಿರ್ವಹಣೆಯಲ್ಲಿದ್ದೀರಿ. ಏನೆಲ್ಲ ಕೆಲಸಗಳು ನಡೆಯುತ್ತೆ? ಇದು ವಾಣಿ ವಿಲಾಸ ಸನ್ನಿಧಾನದವರು ಆಗ ಅರಸು ಮಹಿಳೆಯರಿಗೆ ಅಂತ ಶುರು ಮಾಡಿ ಆಮೇಲೆ ಎಲ್ಲರಿಗೂ ಅದನ್ನ ಓಪನ್ ಮಾಡಿದ್ರು. ಇದು ಮಹಿಳೆಯರಿಗಾಗಿ ಮಾತ್ರ ಇರುವಂತ ಒಂದು ಕ್ಲಬ್. ಎಸ್, ಬೇಸಿಕಲಿ ಅಲ್ಲಿ ಇದು ಸ್ಪೋರ್ಟ್ಸ್ ಅಲ್ಲಿ ಜಾಸ್ತಿ ಆದ್ಯತೆ ಕೊಟ್ಟಿದ್ರು. ಟೆನ್ನಿಸ್ ಕೋರ್ಟ್ ಇದೆ, ಇದು ಶಟಲ್ ಕೋರ್ಟ್ ಇದೆ, ಮತ್ತೆ ಟಿ ಇತ್ತು, ಎಲ್ಲಾನು ಆಡ್ತಾ ಇದ್ರು. ಹೆಂಗಸರುಗಳೆಲ್ಲ ಬಂದು ಅಲ್ಲಿ ಆಡ್ತಾ ಇದ್ದಂತ ಒಂದು ಜಾಗ. ಈಗ ಪ್ರಮೋದಾದೇವಿ ಒಡೆಯರ್ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ, ಅಂದ್ರೆ ಅವ್ರ ಅತ್ತೆ ಆದ್ಮೇಲೆ ಅವರೇ ಆಗಿರೋದು. ಸೊ ಇವರು ಎಷ್ಟೊಂದು ಬದಲಾವಣೆಗಳನ್ನ ತಂದಿದ್ದಾರೆ. ಒಂದು, ಆ ಹೆರಿಟೇಜ್ ಬಿಲ್ಡಿಂಗ್ ನ ಮೇಂಟೆನೆನ್ಸ್ ಒಂದಲ್ಲದೆ, ಈಗ ಅರುಣ್ ಯೋಗಿರಾಜ್ ಇರ್ಬೋದು, ಎನ್ವೈರನ್ಮೆಂಟ್ ಬಗ್ಗೆ, ಬಟರ್ಫ್ಲೈಸ್ ಮೇಲೆ ಈ ತರ ಸ್ವಲ್ಪ ಮಾತುಗಳನ್ನ ನಡೀತಾರೆ. ಅಂದ್ರೆ ಮಾತುಗಳು ಅಂದ್ರೆ ಎಕ್ಸ್ಪರ್ಟ್ಗಳನ್ನ ಕರೆದು ಅದರದ್ದು ಒಂದೊಂದು ಇದು ನಡೀತಾ ಇರುತ್ತೆ. ಅಥವಾ ಇನ್ನೊಂದು ಟೆಕ್ಸ್ಟೈಲ್ ಮೇಲೆ ಈ ತರ ಏನಾದರೂ ಒಂದು ಮಾಡಿಸ್ತಾ ಇರ್ತಾರೆ. ಆಮೇಲೆ ಹಬ್ಬಗಳೆಲ್ಲ ಅಲ್ಲಿ ರಾಮನವಮಿ ಆಗಲಿ, ಈಗ ನಾಳೆ ಗಣೇಶ ಚತುರ್ಥಿ ಪೂಜೆ, ಅಂದ್ರೆ ಗಣೇಶ ಹಬ್ಬ ಮುಗೀತಲ್ವಾ, ಅದರದ್ದು ಪೂಜೆ ಇದೆ. ಆ ಥರ ಇದು. ಸೊ ಒಂದ್ ಕಡೆ ಮಾಡರ್ನ್ ಆಗಿ ಅಂದ್ರೆ ಈ ಸ್ಪೋರ್ಟ್ಸ್ಗಳು ಒಂದ್ ಕಡೆ ಇದ್ರೆ, ಈ ಸ್ಪೀಕರ್ಸ್ಗಳೆಲ್ಲ ಒಂದ್ ಕಡೆ ಇದ್ರೆ, ಇನ್ನೊಂದ್ ಕಡೆ ಟ್ರೆಡಿಷನ್ ಹಂಗೆ ಕಾಪಾಡ್ಕೊಂಡು ನಡೀತಾ ಇರುವಂತ ಒಂದು ಅಪೂರ್ವವಾದ ನಾ ಹೇಳೋದಂದ್ರೆ ಸ್ಪೆಷಲ್ ಕ್ಲಬ್ ಅಂತಾನೆ ಹೇಳ್ಬೋದು. ಅಂದ್ರೆ ಎಲ್ಲ ನಮ್ಮ ಸಂಸ್ಕೃತಿಗೆ ಏನೇನ್ ಬೇಕು ಎಲ್ಲವೂ ಕೂಡ ನಡೀತಾ ಇರತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ. ಇನ್ನು ಇವತ್ತು ನಮ್ಮ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ತಾವು ವಿಶೇಷ ಅತಿಥಿಗಳಾಗಿ ಬಂದು ತಮ್ಮ ಒಂದು ಕಾರ್ಯವೈಖರಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ. ಹೇಗೆ ಅನಿಸ್ತು ತಮಗೆ? ತುಂಬಾ ಚೆನ್ನಾಗಿದೆ. ನಾ ಹೇಳ್ಬೇಕು ಅಂದ್ರೆ ಇಲ್ಲಿ ನಿಮ್ಮ ಚಂದನ ವಾಹಿನಿಯಲ್ಲಿ ಅತ್ಯದ್ಭುತವಾಗಿ ತುಂಬಾ ಕಾಮ್ ಆಗಿ ಪ್ರೋಗ್ರಾಮ್ಗಳು ನಡೆಯುತ್ತೆ. ಮತ್ತೆ ಸತ್ಯವನ್ನ ತೀರಾ ಹತ್ರದಿಂದ ತೋರಿಸ್ತೀರಾ ನೀವು. ನಿಜ, ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಇತ್ತೀಚೆಗೆ ನಂಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಕಡೆ ನೀವು ಇದು ಚಂದನ ಬಗ್ಗೆ ನೋಡ್ತಾ ಇರ್ತೀನಿ. ಅದು ಇನ್ನೊಂದು ಖುಷಿ ಆಯ್ತು. ಯಾಕಂದ್ರೆ ಇದನ್ನೆಲ್ಲ ನೋಡ್ತಾ ನೋಡ್ತಾ ನಮ್ಗೆ ಚಂದನನ ಇನ್ನೂ ಜಾಸ್ತಿ ನೋಡ್ಬೇಕು ಅಂತ ಅದು ಒಂದು ನ್ಯಾಚುರಲ್ ಅಟ್ರಾಕ್ಷನ್ ಶುರು ಆಗತ್ತೆ. ಮತ್ತೆ ಇದೆಲ್ಲ ಈ ತರ ಮಾಡ್ತಾ ಇರೋದ್ರಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತೆ ನೀವು ಅಷ್ಟೇ ತುಂಬಾ ಚೆನ್ನಾಗಿ ಪ್ರಶ್ನೆಗಳನ್ನ ಕೇಳಿದ್ರಿ. ಮತ್ತೆ ಆರ್ತಿ ಮೇಡಮ್ ಇದ್ದಾರೆ, ಅವ್ರಿಗೂ ಅಷ್ಟೇ ನನ್ನ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಹೋಲ್ ಟೀಮ್ಗೆ, ಕ್ಯಾಮ್ರಾಮನ್ ಇರ್ಬೋದು, ನಾ ಬಂದ ತಕ್ಷಣ ಇವರು ಸುಕನ್ಯಾ ಕರೆದ್ರು, ಆಮೇಲೆ ನಿಧಿ ಮೇಡಮ್, ಒಂಥರ ಇಟ್ಸ್ ಬೀನ್. ಆಮೇಲೆ ಎಷ್ಟು ಮೆಥಾಡಿಕಲ್ ಆಗಿ ನಡ್ಕೊಂಡ್ಬಂತು. ಯಾಕಂದ್ರೆ ನಾನು ಟೆಕ್ಸ್ಟೈಲ್ ಕನ್ಸಲ್ಟೆಂಟ್ ಅಲ್ಲ. ಸೊ ನಾನು ಅಲ್ಲಿ ಯಾವ ರೀತಿ ನನ್ನ ಹೇಗೆ ಟ್ರೀಟ್ ಮಾಡ್ತಾರೆ, ಇಲ್ಲಿ ಬಂದಾಗ ನಂಗೇನು ಹೊಸ ಜಾಗ ಅನ್ನಿಸ್ತೇ ಇಲ್ಲ. ಮೊದಲನೇ ಸಲ ಬಂದ್ರೂ ನಾನು, ಆಮೇಲೆ ನನಗೆ ಮೊದಲನೇ ಸಲ ನಾನು ಲೈವ್ ಅಲ್ಲಿ ಮಾತಾಡ್ತಾ ಇರೋದು. ಅಂಡ್ ನನಗೆ ಇಷ್ಟವಾಗಿರುವಂತ ಸಬ್ಜೆಕ್ಟ್ ಇದು. ನನ್ನ ಬುಕ್ ಕ್ಲಬ್ಗಳು, ಲಿಟ್ರೇಚರ್ ಫೆಸ್ಟಿವಲ್ಲು, ನನ್ನೂರಿಗೆ ನನ್ನ ಕಾಂಟ್ರಿಬ್ಯೂಷನ್, ಹೇಗೆ ನಾನು ಐ ಆಮ್ ಬ್ರಿಂಗಿಂಗ್ ದ ವರ್ಲ್ಡ್ ಟು ಮೈಸೂರ್, ಇದನ್ನೆಲ್ಲ ನೀವು ಇಲ್ಲಿ ಕರೆದು ಕೂತು ಹೇಳ್ತಾ ಇರೋದು ನಂಗೆ ಇನ್ನೂ ತುಂಬಾ ಸಂತೋಷ ಆಯಿತು. ಸೊ ನನ್ನ ಕಡೆಯಿಂದ ಒಂದು ಹೃತ್ಪೂರ್ವಕ ವಂದನೆಗಳು. ನೀವು ಬಂದದ್ದು ನಮಗಷ್ಟೇ ಖುಷಿಯಾಗಿದೆ. ತಾವೇ ಮಾತಲ್ಲಿ ಒಂದು ಪದವನ್ನು ಬಳಸಿದ್ರಿ, ಟೆಕ್ಸ್ಟೈಲ್ ಕನ್ಸಲ್ಟೆಂಟ್ ಅಂತ ಹೇಳಿ. ಇದ್ರ ಬಗ್ಗೆ ಏನಾದರೂ ಬರವಣಿಗೆ ಮಾಡಿದಿರಾ ತಾವು? ಹೌದು, ನಾನು ಎಷ್ಟೊಂದು ಬರ್ದಿದ್ದೀನಿ. ಅದರಲ್ಲಿ ಸ್ವಲ್ಪ ಜಾಸ್ತಿ ಎಲ್ಲರಿಗೂ ಬೇಕಾಗಿರುವಂಥ ಸಬ್ಜೆಕ್ಟ್ ಅಂದರೆ ಹೌ ಟು ರೇರ್ ಸಿಲ್ಕ್ ವರ್ಮ್ಸ್ ಇನ್ ಮೋರ್ ಹೈಜಿನಿಕ್ ಕಂಡೀಷನ್ ಟು ಪ್ರೊಕ್ಯೂರ್ ಬೆಟರ್ ಈಲ್ಡ್. ಅಂದರೆ ಹೇಗೆ ಅದನ್ನ, ಇವಾಗ ಎಲ್ಲರೂ ರೇಷ್ಮೆ ಹುಳ ಮೇಯಿಸ್ತಾ ಇರ್ತಾರೆ, ಅದನ್ನ ಯಾವ ರೀತಿ ಅವರು ಹುಳಕ್ಕೆ ಮೇಯಿಸಿದಾಗ, ಆ ಸೊಪ್ಪು ಹಾಕಿದಾಗ ಅದನ್ನ ಹೈಜೀನ್ ಯಾವ ಥರ ಮೇಂಟೈನ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಅವ್ರಿಗೆ ಈಲ್ಡ್ ಸಿಕ್ಕತ್ತೆ. ಅಂದರೆ ರೇಷ್ಮೆ ತಳಿ ಲಾಸ್ಟಲ್ಲಿ ಗೂಡು ಕಟ್ಟುವಾಗ ಇನ್ನೂ ಜಾಸ್ತಿ ಒಳ್ಳೆ ಕ್ವಾಲಿಟಿ ಮತ್ತು ತೂಕ ಹೇಗೆ ಬರುತ್ತೆ ಅಂತ ನಾನು ಒಂದು ಪೇಪರ್ನ ಪ್ರೆಸೆಂಟ್ ಮಾಡಿದೆ. ಅದು ಇಟ್ ಇಸ್ ಬೀನ್ ರಿಸೀವ್ಡ್ ವೆರಿ ವೆಲ್. ಮತ್ತು ಎಲ್ಲರೂ ಅದರ ವಿಷಯ ಇಷ್ಟಪಡ್ತಾರೆ, ಹಳ್ಳಿಗರಾಗಲಿ ಅಥವಾ ಅಬ್ರಾಡಲ್ಲಿ ಎಲ್ಲ ಕಡೆನೂ. ದಟ್ ಈಸ್ ಮೈ
ಸ್ಟ್ರೆಂತ್. ಓಕೆ, ಇಷ್ಟೆಲ್ಲ ಕಾರ್ಯಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಿ. ನನಗೆ ಗೊತ್ತು, ವಿಶೇಷವಾಗಿ ಈಗ ಯಾವುದೇ ಪ್ರಶಸ್ತಿ ಬಂದ್ರೆ ಇಲ್ಲ ಅಂತ ಹೇಳುವಂತಹ ಒಂದು ಮನಸ್ಥಿತಿಯ ಹೆಣ್ಣು ಮಗಳು ತಾವು. ಆದರೂ ಕೂಡ ಒಂದಿಷ್ಟೆಲ್ಲ ಪ್ರಶಸ್ತಿಗಳು ಬಂದಿದೆ ಅಂತ ಹೇಳಿ ಕೇಳಿದ್ದೀವಿ. ಯಾವ್ದು ಬಂದಿದೆ? ಇದು ಕರ್ನಾಟಕ ಇದರಿಂದ ಅವಾರ್ಡಿಂದ ಯಾವುದೋ ಒಂದು ಕೊಟ್ಟರು, ಕ್ವಾ ಅಂದ್ಬಿಟ್ಟು ಕರ್ನಾಟಕ ವುಮನ್ ಅಚೀವರ್ಸ್ ಅವಾರ್ಡ್ ಅಂತ, ಮತ್ತು ಇನ್ನೊಂದು ಕರ್ನಾಟಕ ರತ್ನ ಏನಿಲ್ಲ. ತುಂಬ ಜನ ಕರೀತಾ ಇರ್ತಾರೆ, ಮತ್ತು ತುಂಬ ಜನ ನಾನು ಫಸ್ಟೇ ಹೇಳ್ತೀನಿ, ನಾನು ಬಯೋಡೇಟಾನೇ ರೆಡಿ ಮಾಡಿಲ್ಲ. ಯಾರು ಕೇಳಿದ್ರು ಕೊಡೋಲ್ಲ. ಅಂದರೆ ನನ್ನ ಪ್ರೊಫೆಷನ್ ಕೊಡೋ ಬಯೋಡೇಟಾ ಬೇರೆ, ಬಟ್ ಇನ್ನು ಯಾರು ಕೇಳಿದ್ರು ಕೊಡೋದೇ ಇಲ್ಲ. ಏನಕ್ಕೆ ಅಂದರೆ ನಾನು ಮಾಡ್ತಾ ಇರೋ ಕೆಲಸ ನನ್ನೂರಿಗೆ ನಾನು ಅವಾರ್ಡ್ ಬೇಕು ಅಥವಾ ನನ್ನ ಪ್ರಮೋಟ್ ಮಾಡ್ಕೋಬೇಕು ಅಥವಾ ನನಗೆ ರೆಕಗ್ನಿಷನ್ ಬೇಕು ಅಂತಲ್ಲ. ಯಾಕಂದರೆ ನಮ್ಮ ಮುತ್ತಾತ ಅಮೂಲ್ದಾರ್ ಆಗಿದ್ದವರು ತುಂಬ ಕೆಲಸ ಮಾಡಿದರು ನಮ್ಮ ಊರಿಗೆ ಅಂತ. ಅದಾದಮೇಲೆ ನಮ್ಮ ತಾತ MLA ಆಗಿದ್ದರು. ಅವರು ತುಂಬ ದಸರಾ 1970 ಅವರು ದಸರಾಗೆ ಹೇಗೆ ಜೀವ ಕೊಟ್ಟರು ಇಂದ ಹಿಡಿದು, ಅದಲ್ಲದೆ ಮೈಸೂರಲ್ಲಿ ಅವರು ನೆಹರು ಲೋಕ ಮಾಡಬೇಕು ಅಂತ ಕನ್ಸ್ಕೊಂಡವರು. ಸೊ ಈ ಥರ ರಾಜಕೀಯ ಮತ್ತು ಜನಗಳನ್ನ ಹೇಗೆ ಇಂಪ್ರೂವ್ ಮಾಡಬೇಕು, ಜನಕ್ಕೆ ಸಹಾಯ ಮಾಡಿರೋದು, ಇದೆಲ್ಲನೂ ನಾನು ನೋಡ್ತಾನೇ ಬಂದಿರೋಳು. ಸೊ ನನಗೆ ನನ್ನ ಪ್ರಮೋಟ್ ಮಾಡ್ಕೋಬೇಕು ಅಥವಾ ನನಗೆ ಆ ಅವಾರ್ಡ್ ಸಿಕ್ಕಬೇಕು ಅನ್ನೋದು ಇಲ್ಲವೇ ಇಲ್ಲ. ಸೊ ಇದು ಒಂದು ಸ್ವಲ್ಪ ಅವಾರ್ಡ್ಗಳು ಅದು ಹೆಂಗೆಂಗೋ ಆಗಿ ಕೊಟ್ಬಿಡ್ತಾರೆ, ಹೋಗ್ಲೇಬೇಕಾಗತ್ತೆ. ಕೆಲವ್ರು ತೀರಾ ಪ್ರೀತಿಯಿಂದ ಕರೆದಾಗ ಅವರು ಎಲ್ಲ ರೆಡಿ ಮಾಡಿಕೊಂಡು ನಂಗೆ ಹೇಳಿದಾಗ ಹೋಗ್ಬೇಕಾಗತ್ತೆ. ಅಂಥದ್ದು ಮಾತ್ರ ನಾನು ಹೋಗಿಸ್ಕೋತೀನಿ, ಇಲ್ಲಾಂದ್ರೆ ಜನರಲಿ ಇಸ್ಕೊಳ್ಳಲ್ಲ, ಬೇಡ ಅಂತಾನೆ ಹೇಳ್ತೀನಿ. ಮತ್ತೆ PhD ಕೊಡ್ತೀನಿ ಅಂತ ಎಷ್ಟೊಂದು ಜನ ಕರೀತಾರೆ. ಅದು ನಾನು ನೋಡಿದ್ದೀನಿ, ನನ್ನ ಸಿಸ್ಟ್ರು PhD ಮಾಡಿದಾಗ ಎಷ್ಟು ಕಷ್ಟಪಟ್ಲು ಅಂತ. ಸೊ ನನಗೆ ಗೊತ್ತು, ಈ ಥರ ಈಸಿಯಾಗಿ ಇಸ್ಕೊಂಡು ಡಾಕ್ಟರ್ ಅಂತ ಹಾಕೊಳ್ಳೋ ಮನಸ್ಸು ಇಚ್ಛೆ ನನಗೇನಿಲ್ಲ. ಓಕೆ, ಇವಾಗ ಸಮಾಜದಲ್ಲಿ ಎಷ್ಟೋ ಜನಕ್ಕೆ ನಾವು ಮತ್ತೆ ಓದಬೇಕು ಅನ್ನುವಂತಹ ಒಂದು ಅಭಿರುಚಿ ಅಥವಾ ಅಭಿಲಾಷೆ ಇದ್ದೇ ಇರುತ್ತೆ. ಅಂಥವ್ರಿಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ? ಯಾವ ರೀತಿ ಈಗೊಂದು ಪುಸ್ತಕದ ಬಗ್ಗೆ ಹೆಚ್ಚಿನ ಆಸಕ್ತಿ ಬರಬೇಕು ಅಥವಾ ನಾವು ಓದಬೇಕು, ನಾವು ಓದಿನಲ್ಲೇ ಹೆಚ್ಚು ತಲ್ಲೀನರಾಗಿರಬೇಕು ಅನ್ನುವಂಥವರಿಗೆ ತಾವು ಏನು ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಿ? ಸಂಧ್ಯಾ, ಇವಾಗ ನಾವೆಲ್ಲರೂ ಓದ್ತಾ ಇದ್ದೀವಿ, ಹೌದಾ ಇಲ್ವಾ? ಎಸ್ಪೆಷಲಿ ಈ ವಾಟ್ಸ್ಆ್ಯಪ್ ಅನ್ನೋದು ಎಲ್ಲರೂ ಓದ್ತಾ ಇದೀವಿ. ಯಾರಿಗೂ ಗೊತ್ತಿಲ್ಲ ಅವ್ರು ಓದ್ತಾ ಇದ್ದಾರೆ ಅಂತ, ಬಟ್ ಓದ್ತಾ ಇದ್ದಾರೆ. ಸೊ ನಾ ಹೇಳೋದು, ಈ ವಾಟ್ಸ್ಆ್ಯಪ್ ಕಡೆಯಿಂದ ಸ್ವಲ್ಪ ಪುಸ್ತಕದ ಕಡೆ, ಸ್ವಲ್ಪ ಚಿಕ್ಕ ಚಿಕ್ಕ ಕತೆಗಳನ್ನ ಓದಕ್ ಶುರು ಮಾಡಿ. ಇವಾಗ ನಮ್ ಡುಂಡಿರಾಜ್ ಅವರು ಇದ್ದಾರೆ, ಅವ್ರು ಚಿಕ್ಕ ಚಿಕ್ಕ ಕತೆಗಳ ಆಮೇಲೆ ಚುಟುಕಗಳನ್ನ ಬರೀತಾರೆ, ಅಂಥದನ್ನ ಓದಕ್ ಶುರು ಮಾಡಿ. ಆಯ್ತಾ? ಆಮೇಲೆ ದೊಡ್ಡ ದೊಡ್ಡ ನಾವೆಲ್ಗಳು ಓದ್ಲೇಬೇಕಾಗಿಲ್ಲ, ಇಂಥ ಚುಟುಕಗಳನ್ನ ಶುರು ಮಾಡ್ತಾ ಮಾಡ್ತಾ ಅಲ್ಲಿ ಬರೀ ಗುಡ್ ಮಾರ್ನಿಂಗ್ ಗುಡ್ ಅಂತ ಓದೋ ಬದಲು ಇದನ್ನ ಓದಕ್ ಶುರು ಮಾಡಿ. ನಿಮ್ ಮನೇಲಿ ಬರೋ ಪತ್ರಿಕೆ ನ್ಯೂಸ್ ಪೇಪರ್ನ ಓದಕ್ ಶುರು ಮಾಡಿ. ಅದಾದ್ಮೇಲೆ ತನ್ನಂತಾನೆ ಒಂದು ಇಂಟ್ರೆಸ್ಟ್ ಶುರು ಆಗತ್ತೆ. ಮತ್ತೆ ಈ ಬುಕ್ ಆಗ್ಲೇ ಓದ್ತಾ ಇರೋರಿಗೆ ಹೇಳೋದೇನಂದ್ರೆ, ನೀವು ಇವಾಗ ಚಿಕ್ಕ ಕತೆ ಓದ್ತಾ ಇದ್ರೆ ನೆಕ್ಸ್ಟ್ ಒಂದು ಪುಟ್ಟ ನಾವೆಲ್ ತಗೊಳ್ಳಿ. ನಾವೆಲ್ ಆಗ್ಲೇ ಓದ್ತಾ ಇದ್ರೆ ಇನ್ ಸ್ವಲ್ಪ ನೆಕ್ಸ್ಟ್ ಅದನ್ನ ಬಿಟ್ಟು ಇನ್ನೊಂದಕ್ಕೆ ಹೋಗಿ. ಆಯ್ತಾ? ಆ ತರ ಅದನ್ನ ಒಂದು ಹೇಳ್ತೀನಿ. ಅದಲ್ಲದೆ ಎಲ್ಲರಿಗೂ ಹೇಳೋದು ನಾನು ಏನಂದ್ರೆ, ಖಂಡಿತವಾಗಿ ಓದಿ. ಬರೀ ವಾಟ್ಸ್ಆ್ಯಪಲ್ಲಿ ಬರೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ಇನ್ನೊಂಚೂರು ಜಾಸ್ತಿ ಹೆಚ್ಚಿಸ್ಕೊಳ್ಳಿ. ಅದನ್ನ ಓದ್ತಾ ಓದ್ತಾ ನಿಮ್ಮ ಮೈಂಡ್ ಚೇಂಜ್ ಆಗ್ತಾ ಬಂದಾಗ ಬರೀಬೇಕು ಅನ್ಸಿದ್ರೆ ಬರೀರಿ. ಓದಿದ್ದನ್ನ ಬರೀರಿ, ಬರ್ದಿದ್ದನ್ನ ಹಂಚ್ಕೊಳ್ಳಿ. ಆಮೇಲೆ ಎಷ್ಟೊಂದು ಜನಕ್ಕೆ ಹೇಗೆ ಪಬ್ಲಿಷ್ ಮಾಡಬೇಕು ಗೊತ್ತಿಲ್ಲ, ಏನ್ ಮಾಡಬೇಕು ಗೊತ್ತಿರಲ್ಲ. ಅವಾಗ ನಾನಿದ್ದೀನಿ. ಯಾರು ಬೇಕಾದ್ರೂ ನನ್ನ ರೀಚ್ ಔಟ್ ಆಗ್ಬೋದು. ನಂಗೆ ಗೊತ್ತು ಯಾರನ್ನ ಹೇಗೆ ಪ್ರಮೋಟ್ ಮಾಡ್ಬೋದು. ನಾ ಪ್ರಮೋಟ್ ಮಾಡ್ಕೊಳ್ಳಲ್ಲ, ಬಟ್ ಬೇರೆಯವ್ರನ್ನ ಹೇಗೆ ಪ್ರಮೋಟ್ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಸುಮಾರು ಜನ ಇನ್ಸ್ಪೈರ್ ಆಗಿ ಬಂದಿದ್ದಾರೆ, ನಾವು ಕೂಡ ಬರಿಬೇಕು ಅಂತ ಹೇಳಿ ತಮ್ಮಲ್ಲಿ ಹೇಳ್ಕೊಂಡಿದ್ದಾರೆ. ಅಂಥವ್ರಿಗೆ ಹೇಗೆ ಮಾರ್ಗದರ್ಶನ ತೋರಿಸಿದ್ದೀರಿ ತಾವು? ಹಾಗಾದ್ರೆ ನನ್ನ ಹತ್ರ ಬೇಕಾದಷ್ಟು ಜನ ಪಬ್ಲಿಷರ್ಸ್ ಎಲ್ಲ ನನಗೆ ಗೊತ್ತಿದ್ದಾರಲ್ವಾ, ಅವ್ರಿಗೆ ನಾನು ಹೇಳ್ತೀನಿ ಈ ಥರದವರು ಬಂದಿದ್ದಾರೆ. ಇವಾಗ ಒಬ್ಬ ಗುರು ಅಂತ ನಮ್ಮ ನಂಜನಗೂಡು ಪಕ್ಕದಲ್ಲಿ ಒಂದು ಹಳ್ಳಿಯಲ್ಲಿ ಅವನು ವ್ಯವಸಾಯ ಮಾಡ್ಕೊಂಡಿದ್ದಾನೆ. ಒಂದಿನ ಫೋನ್ ಮಾಡ್ದ, ಅದು ಎಲ್ಲಿಂದ ನಂಬರ್ ಸಿಕ್ತು ಗೊತ್ತಿಲ್ಲ. ಮಾಡಿದಾಗ ನಾ ಹೇಳಿದೆ, ಅವನು ಕೆಲಸ ಕಳಿಸಿದಾಗ ನಾನು ನಮ್ಮ ಮೈಸೂರಲ್ಲಿ ಚಿತ್ತಣ್ಣ ಅಂತ ಇದ್ದಾರೆ, ಅವ್ರಿಗೆ ಕೊಟ್ಟು ಇವಾಗ ಬುಕ್ಕು ರೆಡಿ ಆಗ್ತಾ ಇದೆ.
ಅಂದ್ರೆ ಎಂತಹ ಒಬ್ಬ ಓದುಗರಿಗೂ ಕೂಡ ಬರೆಯುವಂತಹ ಆಸಕ್ತಿ ಇರುವವರಿಗೂ ತಾವು ಸಹಾಯಕ್ಕೆ ಸಿದ್ಧರು ಅಂತ ಹೇಳಿ ಈ ಮುಖ್ಯನ ತಿಳಿಸ್ತಾ ಇದ್ದೀರಿ. ನಿಜಕ್ಕೂ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಿದ್ದೀರಿ. ಅಂದ್ರೆ ನಮ್ಮ ದೇಶ ಸುಭೀಕ್ಷವಾಗಿರ್ಲಿಕ್ಕೆ, ಸುರಕ್ಷಿತವಾಗಿರ್ಲಿಕ್ಕೆ ಎಲ್ಲರೂ ಕೂಡ ಅಕ್ಷರಸ್ಥರಾಗಿರ್ಬೇಕು ಅನ್ನುವಂತಹ ಒಂದು ಇಚ್ಛೆಯನ್ನ ಇರಿಸಿ ತಾವು ಸಮಾಜದಲ್ಲಿ ಸಾಕಷ್ಟು ಕೆಲಸವನ್ನ ಮಾಡ್ತಿದ್ದೀರಿ. ಪುಸ್ತಕದ ಪ್ರೀತಿಯನ್ನ ಹಂಚ್ತಾ ಇದ್ದೀರಿ. ತಮಗೆ ಚಂದನ ವಾಹಿನಿಯ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮನೆ ಮನ ತಲುಪುವಂತಹ ಪ್ರಯತ್ನ ನಮ್ಮದು. ಸರ್ವರಿಗೂ ಶುಭ ದಿನ. ನಮಸ್ಕಾರ.